ಇವತ್ತು ನಾನು ಮಾತಾಡಕ್ಕೆ ಬಂದಿರೋದು ದರ್ಶನ್ ಅವರ ವಿಚಾರವಾಗಿ ಮೀಡಿಯಾಗಳು ಏನು ಮಾತಾಡ್ತವೆ ಬಗೆದಷ್ಟು ಬಯಲು. ನಾನು ಯಾವ ರಿಲೇ ಮಾಡ್ತೇನೆ ಅಂದರೆ ಟಿ ವಿ ಪಬ್ಲಿಕ್ ಟಿ ವಿ ರಂಗಣ್ಣ, ಆರ್ ಕನ್ನಡ, ಯಾರು ಜಯಪ್ರಕಾಶ್ ಶೆಟ್ಟಿ, ಬಿ ಟಿ ವಿ, ಆಮೇಲೆ ಇವರು ಅಜಿತ್ ಹನುಮಕ್ಕನವರ, ಸುವರ್ಣ ಟಿ ವಿ, ಬಕೆಟ್ಸ್. ಅಲ್ಲಪ್ಪ, ದಿವ್ಯಾ ವಸಂತ ಏನ 15-20 ಲಕ್ಷಕ್ಕೆ ಏನ ಕುದುರಿಸಿ ಅವನು ಯಾವನ ಭಿಕಾರಿ, ಅವನ ನಮಗ ಪ್ರೆಸ್ ರಿಪೋರ್ಟರ್, ಪ್ರೆಸ್ ಎಡಿಟರ್ ಅಟ್ಲೀಸ್ಟ್ 8 ಲಕ್ಷ ಕೊಡಪ್ಪ, ಇಲ್ಲಾಂದ್ರೆ ಎಲ್ಲ ಚಾನಲ್ನಾಗ ಹಾಕ್ತಾವೆ ನಿಂಬದ ಅಂತೇಳಿ ಹನಿ ಟ್ರ್ಯಾಪ್ ಮಾಡೇ ಇದಾರಲ್ಲ. ಇದಕ್ಕೆ ಹಂಗಾರೆ ಈ ಕನ್ನಡ ಚಾನಲ್ಗಳು ಎಲ್ಲರೂ ಒಬ್ಬನ್ ತಿಂದ್ರೆ ಎಲ್ಲರೂ ತಿಂದಿದ್ದೀರಿ ಅಂತ ನಾವ್ಯಾಕೆ ಅನ್ಬಾರ್ದು? 19 ಮಂದಿ ಒಳಗೆ ಯಾರು ಮರ್ಡರ್ ಮಾಡಿದಾರೆ ಅಂತಂದೇಳಿ ಗೊತ್ತಿಲ್ಲದೆ ಇದ್ರು ಕೂಡ ದರ್ಶನ ಮಾಡಿದಾನೆ, ದರ್ಶನ್ ಯಾವನ್ ಆರೋಪಿ ಅಂತ ಹೊಯ್ಕಿಂತೀರಲ್ಲ. ಮತ್ತು ನೀವು ಯಾರು ತಿಂದಲ್ಲ, ಸತ್ಯ ಹರಿಶ್ಚಂದ್ರ ಬರ್ರಿ ಧರ್ಮಸ್ಥಳಕ್ಕೆ ಹೋಗೋಣ, ನಾಣಿ ಮಾಡೋಣ. ನೀವು ಟಿವಿಯರ್ ಅಷ್ಟರು ಬಂದ್ರಿ, ಬರ್ರಿ. ಕನ್ನಡ ಟಿವಿಯರು, ಸುವರ್ಣ ಚಾನಲ್ಲು, ಆರ್ ಚಾನಲ್ಲು, ಪಬ್ಲಿಕ್ ಟಿವಿ ರಂಗಣ್ಣ, ಎಲ್ಲ ನೀವು ಜಾತಿವಾದಿಗಳು, ಎಲ್ಲ ನೀವು ಒಂದು ಪಕ್ಷದ ವಾದಿಗಳು, ನೀವೆಲ್ಲ ಬಕೆಟ್ಸು. ಎಲ್ಲ ರಾಜಕಾರಣಿಗಳು ಕೊಟ್ಟು ತಿಂದಿದ್ದೀರಿ, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟು ತಿಂದಿದ್ದೀರಿ, ಎಲ್ಲ ಬಿಟ್ಟಿ ತಿಂದಿದ್ದೀರಿ. ನೀವು ತಿಂದು ತಿಂದು ತೇಗಿ ಕಂಡವರಿಗೆ ಮಾತಾಡ್ತಾ ಇದ್ರಿ, ಕಂಡವರಿಗೆ ದುಡ್ಡು ಕೊಡದೇ ಇರೋರಿಗೆ ಎಲ್ಲ ಟಿವಿಯಾಗ ಏನಾರ ಬಂದು ಅಂದ್ರೆ ದುಡ್ಡು ಕೊಟ್ಟಲ್ಲ ಅಂತ ಅರ್ಥ. ದರ್ಶನಂದ್ ಬಂದಿದೆ ಅಂದರೆ ದುಡ್ಡು ಕೊಟ್ಟಲ್ಲ ಅಂತ ಅರ್ಥ. ದರ್ಶನಂದ್ ಏನು ಹಾಕ್ತಾ ಇದ್ರಿ ಅಂದರೆ ದುಡ್ಡು ಕೊಟ್ಟಲ್ಲ, ಹೌದಾ? ಪ್ರಜ್ವಲಂದ ಹಕ್ಕೆಂದು ಕೊರಿತಿದ್ದೀರಿ ಅಂದ್ರೆ ದುಡ್ಡು ಕೊಟ್ಟಲ್ಲ. ಸೂರಜಂದ ಹಕ್ಕೆಂದು ಕೊರಿತೀರಿ ಅಂದ್ರೆ ದುಡ್ಡು ಕೊಟ್ಟಲ್ಲ. ಸಂಜನಾ ಗರ್ಲಾನಿ ಹಕ್ಕೆಂದು ಕೊರೆದ್ರಿ ದುಡ್ಡು ಕೊಟ್ಟಲ್ಲ. ರಾಗಿಣಿದ ಹಕ್ಕೆಂದು ಕೊರೆದ್ರಿ ಒಂದಿಟ್ಟು ಗಾಂಜದ್ದ ದುಡ್ಡು ಕೊಟ್ಟಲ್ಲ. ದುಡ್ಡು ಕೊಟ್ಟಿದ್ರೆ ನೀವು ಮಾಡ್ತದ್ದಲ್ಲ. ಆದ್ರಿಂದ ನೀವೇನದಿರಲ್ಲ, ದುಡ್ಡು ತಿಂತಿದ್ದೀರಿ ಅಂತ ಎಲ್ಲರಿಗೂ ಗೊತ್ತಿದೆ, ದುಡ್ಡು ತಿಂದು ವರದಿ ಮಾಡ್ತೀರಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನನಗೆ ಗೊತ್ತಿದೆ. ದುಡ್ಡು ಕೊಡ್ಲಿಲ್ಲದಲ್ಲೇ ಯಾರು ವರದಿ ಮಾಡೋದಲ್ಲ. ಆಮೇಲೆ ನಾವು ಅದನ್ನ ಹಿಂಗಿಂಗ ಹೇಳ್ರಿ ಅಂತ ಬರೆದು ಕೊಡ್ಬೇಕು. ಅವಾಗ ಮಾಡ್ತಾರ್ರಿ. ಕೆಲವೊಂದು ನ್ಯಾಚುರಲ್ ಇರ್ತಾವಿಲ್ಲ ನಂಗಿಲ್ಲ. ಸೊ ಈಗ ನಿನ್ನೆ ಬಂದ ಇಶ್ಯೂ ಏನಂದ್ರೆ, ದರ್ಶನ್ ಕೇಸು ಮತ್ತಷ್ಟು ಕಗ್ಗಂಟು, ದರ್ಶನ್ಗೆ ಸಂಕಷ್ಟ. ಯಾಕೆ? FSL ವರದಿ ಬಂದಿದೆ, ತಮ್ಮ ಇಂಪ್ರೆಷನ್ ಎಲ್ಲ ಅಲ್ಲಿ ಮೂಡಿರವು, ಆ ಜಾಗದಾಗ ಮೂಡಿರವು, ಅಲ್ಲಿ ಇರತಕ್ಕಂಥ ಆಯುಧಗಳೇ ನೋಡಿರವು, ಇವರ ಫಿಂಗರ್ ಪ್ರಿಂಟ್ಸು ಹೊಂದುತ್ತವೆ ಅಂತ. ಆಯ್ತಪ್ಪ, ನಾನು ಕರ್ಕೊಂಡು ಹೋಗಿ ಈಗ ನನ್ನ ಆರೋಪಿ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಕರ್ಕೊಂಡು ಹೋಗಿ, ಹೌದಾ, ನಾನು ಅಂದ್ರೇನು ಬೆಕ್ಸ್ ಪರ್ಸನ್ ಕರ್ಕೊಂಡು ಚೆನ್ನಾಗಿ ಒಂದು 4 ಸರಿ ಬಡ್ತಾ ಬಿಡೋದು ಕಸ್ಟಡಿ ಒಳಗೆ. ಒತ್ತಿಲ್ಲಿ ಹಬ್ಬಟ್ಟ ಅಂದ್ರೆ ಸುಮ್ಮನೆ ಒತ್ತಾನ. ಆ ಜಾಗದಾಗ ಏನೇನು ಅದಾವು, ಹಿಂಗೆ ಫಿಂಗರ್ ಇವಕ್ಕೆಲ್ಲ ಡೋರ್ ಗೀರ್ ಇಂತಲ್ಲೆಲ್ಲ, ಇಲ್ಲಿ ಹೊತ್ತು ಇದು ಕಬ್ಬಣದಿದೆ, ಇದು ಹಿಡ್ಕಂಡೆ. ಆಮೇಲೆ ಅಲ್ಲಿ ಒಂದು ಪೇಪರ್ ಇರ್ತೈತಿ ಪೊಲೀಸರ ಮುಂದೆ, ಒತ್ತಿದೆ. ಇವೆರಡನ್ನೂ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಸ್ ಬಂದು ತಗೊಂತಾರೆ. ಇದನ್ನು ತಗೋ, ಪಂಚನಾಮ ಆಗ್ಬೇಕು, ಪಂಚನಾಮದ ಮೂಲಕನೇ ಆಗ್ಬೇಕು. ಅದನ್ನು FSL ಪಂಚನಾಮದಲ್ಲಿ ಹೇಳ್ಬೇಕಲ್ಲ. ಪಂಚ ವಿಟ್ನೆಸ್ ಹೇಳ್ತಾರೆ ಕೋರ್ಟ್ನಾಗ, ಅನ್ನೋದೇನು ಗ್ಯಾರಂಟಿ? ಒಂದು ಉದಾಹರಣೆ ಇದೆ. ಡಿಫೆನ್ಸ್ ಕೌನ್ಸಿಲ್ನಾಗ ನಾನು ವಿಚಾರ ಮಾಡೋದು ಹಿಂಗೆ. ನಾವು ಕೋರ್ಟ್ನೊಳಗೆ ಧರ್ಮ, ನ್ಯಾಯ, ನೀತಿ ಮತ್ತೊಂದು ಅದನ್ನು ನೋಡೋದಲ್ಲ, ಕಾನೂನು ನೋಡ್ತೇವೆ. ಕಾನೂನು ಧರ್ಮದ ಆಧಾರಿತನೇ ಇರ್ತದೆ. ಕಾನೂನು ಅಧರ್ಮವಾಗಿ ಅನೀತಿಯಿಂದ ಇರೋದಿಲ್ಲ. ಕಾನೂನು ಫಿರ್ಯಾದಿಗಳಿಗೆ ಎಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಆರೋಪಿಗೂ ಅಷ್ಟೇ ಕೊಟ್ಟಿದೆ. ಶಿಕ್ಷೆ ಆಗುವವರೆಗೆ ಕೋರ್ಟ್ ಡಿಕ್ಲೇರ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋರ್ಟ್ ಡಿಕ್ಲೇರ್ ಆಗಿ ಶಿಕ್ಷೆ ಕನ್ಫರ್ಮ್ ಆಗೋವರೆಗೂ ಅವನ ಆರೋಪಿನೇ. ಕೆಳ ಕೋರ್ಟ್ನಾಗ ಜಜ್ಮೆಂಟ್ ಆಕತಿ, ಅದಕ್ಕೆ ಸ್ಟೇ ತೊಗೊಂತಾನೆ, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಇಡ್ತಾನೆ, ಆಗುನ ಅವನ ಆರೋಪಿ. ಆಗುನ ಅವನಿಗೆ ಅಪರಾಧ ಏನಕ್ಕೆ ಬರಲ್ರಿ? ಹೈಕೋರ್ಟ್ಗೆ ಹೋಗ್ತಾನೆ, ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಇಂಪ್ಯೂರ್ನ್ ಆರ್ಡರ್ ಕ್ವಶನ್ಡ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆ್ಯಂಡ್ ದಿ ಕೋರ್ಟ್ ಬಿಲೋ ಈಸ್ ಎಕ್ಸಿಕ್ಯೂಷನ್ ಆಫ್ ಸೆಂಟೆನ್ಸ್ ಹಿಯರ್ ಬೈ ಸ್ಟೇಡ್ ಅಂತಾರೆ. ಸ್ಟೇ ಆಗಿ ಬೇರ್ ಮೇಲೆ ಬಿಟ್ಟು ಅವ್ರನ್ನ
ವಿಚಾರಣೆ ಅಲ್ಲಿ ನಡೀತಿದೆ ಅಂದರೆ ಮಾನ್ಯ ಹೈಕೋರ್ಟ್ನಲ್ಲಿ, ದ್ಯಾಟ್ ಇಸ್ ಆಲ್ಸೋ ಹಿ ವಾಸ್ ಆನ್ ಅಕ್ಯೂಸ್ಡ್, ನಾಟ್ ದಿ ಅಫೆಂಡರ್. ಗಿಲ್ಟಿ ಆಫ್ ಕಾನ್ಷಿಯಸ್ ಪ್ರೂವ್ ಆಗಬೇಕು. ಆಯಿತು, ಹೈಕೋರ್ಟ್ನಾಗ ಏನೋ ಒಂದು 50% ಕಡಿಮೆ ಮಾಡ್ತಾರೆ, ಲೀನೆನ್ಸಿ ಕೊಡ್ತಾರೆ ಅಥವಾ ಕನ್ಫರ್ಮ್ ಮಾಡ್ತಾರೆ, ಆಗ್ತದೆ. ಆಫ್ಟರ್ವರ್ಡ್ಸ್ ಐ ವಿಲ್ ಫೈಲ್ ಆನ್ ಅಪೀಲ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ, ಅಲ್ಲಿ ಕನ್ಫರ್ಮ್ ಆಗ್ತದೆ ಅಥವಾ ಬಿಡ್ತದೆ. ಒಬ್ಬ KSRTC ಡ್ರೈವರ್ಗೆ 6 months ಇಂಪ್ರಿಸನ್ಮೆಂಟ್ ಆಯಿತು. ನಾವು ಮತ್ತೆ 72 ಕೆಳಗೆ 72 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 72 ಕೆಳಗೆ ಪಾರ್ಡನ್ ಅಪ್ಲಿಕೇಶನ್ ಹಾಕಿದ್ವಿ. ಇಲ್ಲ, ಇವನೊಬ್ಬ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ, ಇವನ ಮನೆಯಾಗ ದುಡಿಯೋಕೆ ಹೆಣ್ಮಕ್ಳದಾವೆ, ಇವನಿಗೆ ಇನ್ನೂ ಈಗ 45 ವರ್ಷ, ಒಂದೇನೋ ಅಡ್ಡ ಬಂದಾಗ ಅಪಘಾತ ಆಗಿದೆ, ಉದ್ದೇಶಪೂರ್ವಕವಾಗಲ್ಲ, ಆದರೂ ಕೂಡ ಕೋರ್ಟಿನ 6 ತಿಂಗಳ ಶಿಕ್ಷೆಯನ್ನು ಕೊಟ್ಟಿದೆ ಅಂತೇಳಿ ಒಬ್ಬ ಬಂಡಿ ವಡ್ಡರ್ ಅಂತ ಡ್ರೈವರು, ಅದನ್ನು ಮಾನ್ಯ ಸುಪ್ರೀಂ ಇದಕ್ಕೆ ಕಳಿಸಿದ್ವಿ ನಾವು. ಎಲ್ಲಿಗೆ? ಪ್ರೆಸಿಡೆಂಟ್ ಅವರಿಗೆ. ಪ್ರೆಸಿಡೆಂಟ್ ಅವರು ಅದನ್ನು ಮನ್ನಾ ಮಾಡಿದರು. ಇನ್ಮೇಲೆ ಹುಷಾರಲ್ಲಿ ಹೋಗುವಂತ ವಾರ್ನ್ ಮಾಡಿ ಬಿಟ್ಟರು. ಅಲ್ಲಿಗೆ ಅವನು ಅಪರಾಧಿ ಅಂತ ಡಿಕ್ಲೇರ್ ಆಗಲಿಲ್ಲ. ಕ್ಷಮೆ ಮಾಡಲಿಕ್ಕೆ, ಪಾರ್ಡನ್ ಮಾಡಲಿಕ್ಕೆ, ಕ್ಷಮೆ ಮಾಡಲಿಕ್ಕೆ ರಾಷ್ಟ್ರಪತಿಯವರಿಗೆ ಆರ್ಟಿಕಲ್ ಪರಿಚ್ಛೇದ 72 ನೋಡ್ಕೊಳ್ರಿ, ಓದ್ಕೊಳ್ರಿ ತೆಗೆದು. ಸಂವಿಧಾನದ 72ನೇ ವಿಧಿಯ ಪ್ರಕಾರ, ಪರಿಚ್ಛೇದದ ಪ್ರಕಾರ ಒಂದು ಅಪರಾಧವನ್ನು ಅವರ ಒಂದು ಇಚ್ಛೆಯ ಮೇರೆಗೆ ಅದನ್ನು ಕೂಲಂಕುಷವಾಗಿ ವಿಚಾರಿಸಿ ಅಂಥ ಒಂದು ಇದನ್ನು ಪಾರ್ಡನ್ ಮಾಡಬಹುದು. ಪಾರ್ಡನ್ ಅಂದರೆ ಕ್ಷಮೆ ಮಾಡಬಹುದು. ಇದು ಕಟ್ಟ ಕಡೆಯ ಅಸ್ತ್ರ. Even though we expecting that the conviction from the courts declared that he was an offender, ದರ್ಶನ್ ಅಫೆಂಡರ್ ಅಂತ ಗೊತ್ತಾದಾಗ ನಾವು 72 ಕೆಳಗೆ ಮಾನ್ಯ ರಾಷ್ಟ್ರಪತಿಯವರ ಹತ್ರ ಹೋಗ್ತವಿ, ಕ್ಷಮಾದಾನ ಮಾಡ್ರಿ, ತಪ್ಪಾಗಿದೆ, ಒಮ್ಮೆ ಮಿಸ್ಟೇಕ್ ಆಗಿದೆ. ಯಾಕೆಂದ್ರೆ ದರ್ಶನ್ ಸೋಷಿಯಲ್ ವರ್ಕ್ ಮಾಡಿದ್ದು ಸಾಕಷ್ಟಿದೆ. ಸಂವಿಧಾನ ತಜ್ಞ ಸಂವಿಧಾನ ತಜ್ಞ, ಕೃಷಿಕ, ನಟ ಭಯಂಕರ ಹಾಗೂ ಅಣ್ಣಂಗೆ ಜೈ. ತುಂಬ ಸಂತೋಷಪ್ಪ, ತುಂಬ ಸಂತೋಷ. ಇದ್ದದ್ದು ಹೇಳ್ರಿ, ತಪ್ಪಿದ್ದೋ ಬೈರಿ. ಸರ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ, ನಮ್ಮಂಥ ವಿದ್ಯಾವಂತರಿಗೆ ನೀವು ಸ್ಫೂರ್ತಿ ಸರ್. ಇಂಗ್ಲೀಷ್ ಅಲ್ರಿ, ನಾನು ಏನೂ ಮಾತಾಡ್ತಾನೆ ಚೀನಾನ. ಹಮ್ಕೋ ಹಾಂಚ್ಕೋ ಹಾಂಬ ಚಿಕ್ಕೋ ಚೀನಾ ಹಾಂಚ್ಕೋ ಹಾಂ ಹಿಂಗಂದ್ರೆ ಏನಂದ್ರೆ, ಒಂದು ಒಳ್ಳೆ ನಾಗರ ಹಾವು ಇರ್ತೈತಿ, ಅವ್ರು ಹಿಡ್ಕೊಂಬಂದಿರ್ತಾರೆ. ಆಕೆ ರಾಜ್ಕುಮಾರಿಗೆ ಅದ ಬೇಕಾಗಿರ್ತೈತಿ. ಅದ್ರೊಳಗೆ ಒಂದು ಕಪ್ಪಂದು ಒಂದು ಇದು ಇರ್ತೈತಿ, ಬೋಟಿ ಅಂತ, ಅದಕ್ಕೆ ವಿಷಗಟ್ಟು ಅಂತ ಇರ್ತೈತಿ. ಆಗ ನೀಲಿದು ಆ ಇಸ್ಗಟ್ಟನ್ನು ತಗೊಂಡು ಅದು ಇಷ್ಟು ಇರ್ತೈತಿ ರೀ, ಕಪ್ಪು ದ್ರಾಕ್ಷಿ ಹಣ್ಣಿಂದ, ಸಣ್ಣ ಕಪ್ಪು ದ್ರಾಕ್ಷಿ ಹಣ್ಣು, ಅದನ್ನು ತಿಂದು ಬಿಡ್ತಾಳೆ. ತಿಂದು ಕೂಡಲೇ ಹೋಟ್ಲ, ದೊಡ್ಡ ಸ್ಟಾರ್ ಹೋಟ್ಲ್ನಾಗ ಆಕಿ ದೊಡ್ಡ ಮಹಾರಾಣಿ, ಆಕಿಗೆ ಆ 4 ಮಂದಿ ಸೇರಿ ತಿನ್ನಿಸ್ತಾರ್ರಿ. ತಿನ್ನಿಸಿ ಅದಕ್ಕೆ ಕರ್ಕೊಂಡು ಹೋಗ್ತಾರ, ನಾವು ಹೊಂಟು ಬಿಡ್ತಾಳೆ ಆಕೆ ಅವ್ರ ಜೊತೆಗೆ, ರೂಮ್ಗೆ ಹೋಗ್ಬಿಡ್ತಾಳ್ರಿ 4 ಮಂದಿ ಜೊತೆಗೆ. ಅದು ತಿನ್ನಿಸಿದ್ರೆ ಮಾತ್ರ ಅದು ಅಂದ್ರೆ ಅದು ಎಷ್ಟು ಬೆಲೆನೋ ಏನೋ ಗೊತ್ತಿಲ್ಲ. ಜೀವದ ಹಾವ್ರಿ, ಜೀವದ ಹಾವನ್ನ ಹಿಂಗೆ ಹಿಡ್ಕೊಂಡು ಅವನು ಹೊಂಚೋ 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 ಅಂತ ಹೇಳಿ ತಗೊಂಬಂದು, ಅದೊಂದು ಹಾವಿನ 1/3 ಭಾಗದಾಗ ಇರ್ತೈತಿ. ಹಾವನ ಇಷ್ಟೈತು ಉದ್ದ ಹಾವು, ಅದು ಈ ಭಾಗದಾಗ ಇರ್ತೈತಿ. ಇಲ್ಲಿ ಹೋಗಿ ಕೊಯ್ದು ಅದ್ರ ತೆಗೆದು ಹಿಂಗೆ ವಿಷ ತೆಗಿತಾನ. ಆಕೆ ಹಂಗೆ ತಿಂದಕ್ಕೆ ಹೊಂಚೋ 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 ಮೈಯಾಗ ಉಕ್ಕಳಗತ್ರಿ, ದೇವ್ ಬಂದಾಗ ಮಾಡಾಕತ್ ಬಿಡ್ತಾಳೆ ಆಕೆ, ಚೀನಾದಕ್ಕೆ. ಅದನ್ನು ನೋಡೇ ನಾನು ಇದ್ರೊಳಗೆ ಇಂಟರ್ನ್ಯಾಷನಲ್ ಟಿ ವಿ ಒಳಗೆ ನೋಡೇ. ಭಾಳ ಮೋಸ್ಟ್ ಬ್ಯೂಟಿಫುಲ್, ಭಾರಿ ಚಂದ. ಪವಿತ್ರ ಗೌಡನ 100 ಚಂದದೊಳಗೆ ಹಂಗೆ ಹೂ ಅಂದಂಗೆ ಓಟ್ರನ್ನ ಹಂಗೆ 4 ಮಂದಿನ ಹೆಗಲ ಮೇಲೆ ಕೈ ಹಾಕಂದು ಕರ್ಕೊಂಡು ಹೋದ್ರಪ್ಪ ರೂಮ್ಗೆ. ಅಲ್ಲಿ ಮುಂದೆ ಏನು ನಡೀತದೆ ನನಗೆ ಗೊತ್ತಿಲ್ಲ. ಮತ್ತು ನನ್ನೋಗಿ ಯಾವ್ದಾರು ಕೇಸ್ನ ಸಿಗಿಸ್ಬೇಡ್ರಿ ನೀವು. ಓಕೆ, ಇಲ್ಲಿ ತಂಬ್ ಇಂಪ್ರೆಷನಿಗೆ ಬರ್ತಾನೆ. ತಂಬ್ ಇಂಪ್ರೆಷನ್. ನಿನ್ನೆ ಯಾರ ಕಾರ್ತಿಕ್ ಅನ್ನೋನು ಹಂಗೆ ಹೇಳ್ದ, ಹಿಂಗೆ ಹೇಳ್ದ, 164 ಸ್ಟೇಟ್ಮೆಂಟ್ ಹೇಳಿದ. 164 ಸ್ಟೇಟ್ಮೆಂಟ್ನಾಗೆ ಇನ್ಗ್ರೀಡಿಯೆಂಟ್ಸ್ ಯಾರ್ಯಾರ ಮೇಲೆ ಏನೇನು ಬರ್ತವು
ಅಂತ ಈ ಮೀಡಿಯಾದವ್ರಿಗೆ ಗೊತ್ತಿದೆಯಾ? ಹಾಂ, ಏ ರಂಗಣ್ಣ, ನೀನೇ ಲಾ ಓದಿದೀಯಾ? ಪ್ರಾಕ್ಟೀಸ್ ಮಾಡಿಯಾ ನೀನು? ಏನು ಗೊತ್ತೈತೆ ನಿನಗೆ? ಏನದು ಒಂದು ಡಬ್ಬಿ ಸಿಕ್ಕತ್ತೆ ಅಂತ ಡಬ್ಬೆ ಕುತ್ಕೊಂಡು ಓದಿರ್ತೀಯಪ್ಪ. ನೀನು ಡಬ್ಬಿನ ಭಾಳ ಮಂದಿ ನೋಡೋದಲ್ಲ, ರೈತರು ಪೈತರು ಯಾರು ನೋಡೋದಲ್ಲ. ನೀನು BJP ಬಕೆಟು, ನೀನು ಜಾತಿವಾದಿ ಅಂತ ಹೇಳಿ ಯಾರು ನೋಡಲ್ಲ ನಿಂದ. ಆಮೇಲೆ ನೋಡೋಕ್ಕಾರ ಸ್ಮಾರ್ಟ್ ಇದೆಯಾ? ಎಲ್ಲ ಕುರ್ಚಲ್ ಗಡ್ಡ ಬಿಟ್ಕೊಂಡು ಒಂದು ನಮೂನಿ ಈ ಸೀಪ್ ಹೋಗೋದು ಮಾನಾಟಿ ಟೈಪ್ ಮುಖ ಆಯ್ತು ನಿಂದು. ನಿನ್ನ ಏನಂತ ನೋಡ್ತಾರೆ? ಅದು ಮಗ್ಲಾಗೇನೋ ಆ್ಯಂಕರು ಸ್ವಲ್ಪ ಚಂದ ಇರ್ತಾರಂತ ನೋಡ್ತಾರೆ. ಮಗ್ಲಾಗರೆ ಆ್ಯಂಕರ್ ಚಂದನ ಕುದಿರ್ಸ್ಕೊಂಡಿರ್ತಿದ್ದಿ, ಹೌದಾ? ನಮ್ಮ ರಾಧಕ್ಕೆ ನೋಡೋಕೆ ಸ್ಮಾರ್ಟ್ ಅದಾಳ, ಹ್ಯಾಂಡ್ಸಮ್ ಅದಾಳ, ಪಾಪ ಚಲೋ ಅದಾಳ, ಧ್ವನಿನೂ ಚಲೋ ಇದೆ, ಒಳ್ಳೆ ಆ್ಯಂಕರು ಮೊದಲು. ಈಗ ಮೊನ್ನೆ ದರ್ಶನ ಬಗ್ಗೆ ಮಾತಾಡಿದ ಮೇಲೆ ನಾವು ರಾಧಕ್ಕನ ಅಭಿಮಾನಿ ಇದ್ವಿ. ರಾಧಕ್ಕ ಇಸ್ ಮೈ ಸಿಸ್ಟರ್. ಐ ಡೂ ಕನ್ಸಿಡರ್ ಹೆಣ್ಮಕ್ಳಾಗಿ ಗೌರವ ಕೊಡ್ತೀನಿ. ಆದ್ರೆ ಅದಕ್ಕೆ ಮೊನ್ನೇನು ಬಂದು ಹಿಂಗೆ ಹೇಳೋದು ಏನು ಬೇಕಾದ ಮಾತಾಡಿದೆಯಲ್ಲ ದರ್ಶನನ ಬಗ್ಗೆ. ನೀನೊಬ್ಬ ಕಲಾವಿದೇನೆ, ನೀನೊಬ್ಬ ಆರ್ಟಿಸ್ಟ್, ಯಾವ ಹೀರೋಯಿನ್ಗಂತೂ ಕಡಿಮೆ ಇಲ್ಲ. ರಾಧಕ್ಕ, ನೀ ಯಾವ ಹೀರೋಯಿನ್ಗಂತೂ ಕಡಿಮೆ ಇಲ್ಲ. ಚಂದ ಅದೀಯಾ, ದೇವ್ರು ನಿನಗೆಲ್ಲ ರೂಪ ಕೊಟ್ಟಿದ್ದಾರೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ಹೀರೋಯಿನ್ ಇದ್ದಂಗೆ ಅದೀಯಾ. ಪಬ್ಲಿಕ್ TV ಚಾನಲ್ ನಿಮ್ಮಿಂದನೇ ಮುಂದೆ ಬಂದದ್ದು. ಆ ರಂಗಣ್ಣನ ಚಾನಲ್ ಏನು ಮುಂದೆ ಬರ್ತದೋ ಅದು ಮುಂದೆ ಬರೀಸಿ ಹೋಗ್ಬಿಟ್ಟವ ನೀವು ಬೇರೆ ಬೇರೆ ಚಾನಲ್ಗೆ. ನಿನ್ನ ಬಗ್ಗೆ ಈಗಲೂ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ. ದರ್ಶನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ ಅಷ್ಟೇ. ಮಾತಾಡೋಕೆ ಹಕ್ಕಿದೆ, ಮಾತಾಡಬೇಡ ಅಂತ ರಿಸ್ಟ್ರಿಕ್ಷನ್ ಅಲ್ಲ, ಇಟ್ ಈಸ್ ರಿಕ್ವೆಸ್ಟ್. ಅಜಿತ್ ಹನುಮಕ್ನವ್ರಂಗ, ರಂಗಣ್ಣನಂಗ ಹುಲಿ ಹುದ್ಲಾ ಸಿಕ್ಕಂಡ ಹುಲಿನೇ. ಹುಲಿ ಯಾವಾಗಲೂ ಮಾಂಸನ ತಿನ್ನೋದದು. ದರ್ಶನ್ ಯಾವಾಗಲೂ ಮಾಂಸನ ತಿನ್ನೋನು. ಈಗ ಪುಳಿಚರು ಅನ್ನ ಜೈಲಿನಾಗಿದ್ದು ತಿನ್ಬೇಕು, ತಿಂತಾರೆ. 1-20 kg ಕಡಿಮೆ ಆದಿತ್ತು, ಮತ್ತೆ ಹೊರ ಬಂದಮೇಲೆ ತಯಾರು ಮಾಡ್ತೇವೆ. ಬಂದೇ ಬರ್ತಾರೆ. ಟೈಮ್ ಲಿಮಿಟ್ಸ್ ಹೇಳೋದಲ್ಲ. ನಾನೊಬ್ಬ ಅಡ್ವೊಕೇಟ್ ಆಗಿ, ಕ್ರಿಮಿನಲ್ ಪ್ರಾಕ್ಟೀಸ್ದ ಅಡ್ವೊಕೇಟ್ ಆಗಿ, ಐ ವುಡ್ ಎನ್ಲಾರ್ಜ್ ಆನ್ ಬೇಲ್ ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್ ಆಗ್ತಾರೆ. ಟೈಮ್ ಲಿಮಿಟ್ಸ್ ಆಗಿ ನಾನು ಹೇಳಂಗಿಲ್ಲ, ಹೌದಾ? ಏನು ಟೆರರಿಸ್ಟ್ ಅಲ್ಲ, ಏನಲ್ಲ, ದೇಶದ್ರೋಹಿ ಅಲ್ಲ, ಸಮಾಜದ ಕಂಟಕ ಅಲ್ಲ, ಸಮಾಜದ ವಿರೋಧಿ ಅಲ್ಲ, ಏನು ಮಾಡಿಲ್ಲ. ಕಾನೂನು ಕೈ ತಗೊಂಡದ್ದು ಒಂದು ತಪ್ಪು ಅಂತ ಹೇಳ್ತಾನೆ. ಕಾನೂನು ಕೈ ತಗೊಂಡರಿಲ್ಲ ಅನ್ನೋದು ನಿರ್ಧಾರ ಇನ್ನೂ ಆಗಿಲ್ಲ. ನಾನು ಈಗೂ ಒಪ್ಪೋದಲ್ಲ. ಪವಿತ್ರ ಗೌಡಗೆ ಗೂಟ ಬಿಟ್ಟಿದ್ರೆ ಯಾಕೆ ಹೊಡೆದ? ಪವಿತ್ರ ಗೌಡಗೆ ಗೂಟ ಬಿಟ್ಟಿದ್ರೆ ಯಾಕೆ ಹೊಡೆದ? ಯಾರು ಹೊಡೆದ್ರು? ನೀ ನೋಡಿದೀಯಾ? ಶಶಿ ಸುಣಗಾರ್, ನೀವು ಹೋಗಿ ನೋಡಿದೀಯಾ ಹೊಡೆದದ್ದ? ಪವಿತ್ರ ಗೌಡ ಗೂಟ ಬಿಟ್ಟದ್ದು ಮತ್ತು ಹೊಡೆದದ್ದು ಇದು ನೀ ನೋಡಿದೀಯಾ? ನೋಡಿದೀಯ ಅಂದ್ರೆ ಬಂದು ಸಾಕ್ಷಿ ಹೇಳಿ ಕೋರ್ಟ್ ಹೋಗಿ. ಅಲ್ಲಿಗೆ SIT ಮುಂದೆ ಹೋಗಿ, ಪೊಲೀಸ್ ಚಂದನ್ ACP ಮುಂದೆ ಹೋಗು. ಚಂದನ್ ACP ಹತ್ರ ಹೋಗಿ ನೀನು. ಅಲ್ಲಿ ಹೋಗಿ ಸಾಕ್ಷಿ ಹೇಳು. ಗೂಟ ಯಾಕೆ ಕಳಿಸಿದ್ದ, ಏನು ಬಿಟ್ಟದ್ದ ಅಂತ ಹೇಳಿ ನೀನು. ಸಚಿನ್ ನವಿ ಸರ್, ಶುಭೋದಯ. ಟೀ ಆಯ್ತೆ ಸರ್, ನಮಸ್ಕಾರ. ಸಂವಿಧಾನ ಮತ್ತು ಕಾನೂನು ತಜ್ಞರು ನಮ್ಮ ನಾಗರಾಜ್ ಕುಡ್ಲಿ. ನವೀನ್ ಗೌಡ, ನಮಸ್ಕಾರ ನವೀನ್ ಗೌಡ್ರಿಗೆ. ಗುಡ್ ಮಾರ್ನಿಂಗ್ ನವೀನ್ ಗೌಡ. ರವಿಕುಮಾರ್ ಸರ್, ಪ್ಲೀಸ್ ನೀಟ್ ಬಗ್ಗೆ ಮಾತಾಡಿ. ನೀಟು ನಮ್ಮ ರಾಜ್ಯದಲ್ಲಿ ಇದಾಗಿಲ್ಲ. ಬಡ ಹುಡುಗರಿಗೆ ನ್ಯಾಯ ಸಿಗಬೇಕು. ಮೆರಿಟ್ ಹುಡುಗರದವಲ್ಲ, ಬುದ್ಧಿವಂತರ ಕಣ್ಣಾಗ ಎಣ್ಣೆ ಹಾಕ್ಯಂದು ಹೊಡೆದಿರ್ತಾವೆ. ಸಾವುಕಾರ ಮಕ್ಕಳು ಓದ್ತವೆ, ಬಡವ್ರ ಮಕ್ಕಳು ಓದಿರ್ತಾವೆ. ವಿದ್ಯೆ ಅನ್ನೋದೊಂದು ವರ, ಮೆಮೊರಿ ಪವರ್ ಅನ್ನೋದೊಂದು ವರನಟ ಅಂತಾರಲ್ಲ. ಶುಭೋದಯ ಕಾನೂನು ತಜ್ಞ ನಾಗರಾಜ್ ಕುಡುಪ್ಲಿ ಅವರಿಗೆ ನಮಸ್ಕಾರ. ಈಗ ನಿಮ್ಮ ವಿಚಾರಧಾರೆಗಳು ಕಾನೂನಾತ್ಮಕವಾಗಿ ಕರ್ನಾಟಕದ ಜನತೆಗೆ ತಿಳುವಳಿಕೆ ಇರುವವರೆಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಸರ್. ತಿಳಿತೀರ, ಧನ್ಯವಾದಗಳು. ನೋಡ್ರಿ, ಕಾನೂನನ್ನು ಸುಳ್ಳಾಗಿ ಹೇಳಕ್ಕೆ ಬರಲ್ಲ. ಯಾಕಂದರೆ ನನ್ನ ವಿಡಿಯೋಗಳನ್ನು ಆನರಬಲ್ ಜಸ್ಟಿಸ್ ಅವರು ನೋಡ್ತಿರ್ಬೋದು, ಆನರಬಲ್ ಎಕ್ಸ್ಪರ್ಟ್ ಜಜಸ್ಸು ನೋಡ್ತಿರ್ಬೋದು, ಈಗ ಮತ್ತು ಎಕ್ಸ್ಪರ್ಟ್ ಆದಂಥ ಅಡ್ವೊಕೇಟ್ಸ್ ನೋಡ್ತಿರ್ಬೋದು, ನನ್ನ ಹಿರಿಯ ವಕೀಲರು ನೋಡ್ತಿರ್ಬೋದು, ನನ್ನ ಸ್ನೇಹಿತರು ನೋಡ್ತಿರ್ಬೋದು. ಯಾವಾಗಲೂ ನಮ್ಮ ಅಡ್ವೊಕೇಟ್ಸ್ ಎಲ್ಲರೂ ನನಗೆ, ಇಡೀ ಆಲ್ ಇಂಡಿಯನ್ ಅಡ್ವೊಕೇಟ್ ಟೀಮ್ ಈಸ್ ಆಲ್ಸೋ ಮೈ ಕಲೀಗ್ಸ್ ಆ್ಯಂಡ್ ಬ್ರದರ್ಸ್ ಫ್ರೆಂಡ್ಸ್. ನನ್ನ ಗೌರವಾನ್ವಿತ ಇಡೀ ಭಾರತದ ಅಚ್ಚುಕಟ್ಟಾದ ಮತ್ತು ಪ್ರಬುದ್ಧವಾದ ಒಂದು ಸಂವಿಧಾನ ಪಾಲಕವಾದಂಥ, ಪ್ರಬುದ್ಧವಾದಂಥ, ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಇವತ್ತು ಭಾರತದಲ್ಲಿದೆ ಅನ್ನೋಕ್ಕೆ ಅದಕ್ಕೆ ಕಾರಣ ನಮ್ಮ ವಕೀಲರ ಟೀಮು ಇಡೀ ಭಾರತದಾದ್ಯಂತ
ಪ್ರಬುದ್ಧವಾಗಿ, ಯಾವುದೇ ಪ್ರಿಜುಡೈಸ್ ಇಲ್ದಾಗೆ, ಯಾವುದೇ ಭ್ರಷ್ಟಾಚಾರ ಇಲ್ದಾಗೆ. ಇವತ್ತು ಲೆಜಿಸ್ಲೇಷನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ರೊಕ್ಕ ಕೊಟ್ಟು ಆರಿಸಿ ಬರ್ತಾರೆ, ದುಡ್ಡು ಹಂಚಿ ಆರಿಸಿ ಬರ್ತಾರೆ, ಜಾತಿ ತೋರಿಸ್ತಾರೆ, ಧರ್ಮ ತೋರಿಸಿ ಆರಿಸಿ ಬರ್ತಾರೆ. ದುಡ್ಡು ಹಂಚದಂಗೆ ಯಾರೂ ಆರಿಸಿ ಬಂದೇ ಇಲ್ಲ. ದುಡ್ಡು ಹಂಚಿ ಆರಿಸಿ ಬಂದಾರೆ. ದೇಶಾದ್ಯಂತ ಎಲ್ಲರೂ ದುಡ್ಡು ಹಂಚಿದ್ದಾರೆ. ಆದ್ದರಿಂದ ಅದು ಕರಪ್ಷನ್ ಮುಕ್ತವಾಗಿ, ಭ್ರಷ್ಟಾಚಾರ ಮುಕ್ತವಾಗಿ ಅಂತ ಇಲ್ಲ. ಮತ್ತು ಜಜಸ್ ಅಪಾಯಿಂಟ್ ಆಗೋದು ಮೆರಿಟ್ ಮೇಲೆ ಅಪಾಯಿಂಟ್ ಆಗಾರೆ. ಯಾರು ದುಡ್ಡು ಕೊಟ್ಟು ಅಪಾಯಿಂಟ್ ಆಗೋದಿಲ್ಲ, ದುಡ್ಡು ತಗೊಂಡು ಯಾರು ಅಪಾಯಿಂಟ್ ಮಾಡೋದೂ ಇಲ್ಲ. ಸೊ ಹೀಗಾಗಿ ಪ್ರಬುದ್ಧರೇ ಜಜಸ್ ಆಗಿರ್ತಾರೆ. ಕೆಲವೊಬ್ಬರು ಪ್ರಬುದ್ಧರಿದ್ದರೂ ಹೋಗಿರೋದಿಲ್ಲ. ನಮಗೆ ಇಷ್ಟ ಇಲ್ಲ, ನಾವು ಹೋಗಿಲ್ಲ. ನಾವು ಲಿಮಿಟ್ ಆಗಕ್ಕೆ ಹೋಗೋದಿಲ್ಲ. ಜಡ್ಜ್ ಆಗಿ ನಾವು ಲಿಮಿಟೆಡ್ ಜೂರಿಡಿಕ್ಷನ್ನಾಗ ಇರ್ಬೇಕಾಗತ್ತೆ. ನಾವು ಹಂಗಲ್ಲ. ಇಡೀ ಕರ್ನಾಟಕದಾದ್ಯಂತ ಹೋಗ್ಬೋದು, ಇಂಟರ್ ಸ್ಟೇಟಿಗೆ ಹೋಗ್ತೀವಿ. ಸೊ ಆನರಬಲ್ ಸುಪ್ರೀಂ ಕೋರ್ಟ್ಗೂ ಹೋಗ್ತೇವೆ ನಾವು. ನಮಗೆ ಲಿಮಿಟ್ಸ್ ಇಲ್ಲ. ಜಜಸ್ ಆದರೆ ಪರ್ಟಿಕ್ಯುಲರ್ ಜೂರಿಡಿಕ್ಷನ್, ಪರ್ಟಿಕ್ಯುಲರ್ ವ್ಯಾಪ್ತಿ. ಒಂದೆರಡು ಪೊಲೀಸ್ ಸ್ಟೇಷನ್ ಕೊಟ್ಟಿರ್ತಾರೆ ಜಜಸ್ಗೆ. ಡಿಸ್ಟಿಕ್ ಜಜಸ್ ಆದರೆ ಆ ಜಿಲ್ಲೆಗೆ ಅಷ್ಟೇ ಕೊಟ್ಟಿರ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ, ಹೀಗೆ ಮಾಡ್ತಾರೆ. ಹೀಗೆ ನಮಗೆ ಒಂದು ಇದಕ್ಕೆ ಲಿಮಿಟ್ಟಾಗಿ ಇದಾಗಿ ವರ್ಕ್ ಮಾಡಲಿಕ್ಕೆ ನನಗಿಷ್ಟ ಇದ್ದಿಲ್ಲ. ನಾವು ಆದಷ್ಟು ಫ್ರೀಯಾಗಿರೋರು. ಆದ್ದರಿಂದ ಈ ರೀತಿ ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ. ನನ್ನ ಟೈಪ್ ಮಾತಾಡೋಕ್ಕೆ ಜಜಸ್ ಆದ್ರಿಗೆ ಅವಕಾಶ ಇರೋದಿಲ್ಲ, ಮಾತಾಡೋದು ಇಲ್ಲ ಅವರು. ಸರ್ ಗೂಟ ಯಾಕೆ ಬಿಟ್ಟ, ಎಮ್ಮೆ ಹರ್ಕೊಂಡೋಗಿತ್ತಂತ ಗೂಟ ಬಿಟ್ಟಾನ ಫೋಟೋ ತೆಗೆದು. ನೀನು ಯಾಕೆ ತಲೆ ಗಿಡ್ಸಿ ಅಂತಿ? ನಿನ್ನ ಗೂಟ ಬಂದ್ರೆ ಇಟ್ಗ ನಿಮ್ಮ ಎಮ್ಮಿದು. ನಾನು ಹೇಳಿರೋದು ಗೂಟ ಅಂದರೆ ಅವ್ರು ಬರೀ ಮಂದಿ ಕ್ವಾಡ ಎಮ್ಮೆ ಕಟ್ತದ್ರಂತ. ಅದ್ರ ಫೋಟೋ ತೆಗೆದು ಕಳಿಸ್ಯಾನಪ್ಪ. ಅದನ್ನು ಸುಮ್ಮನೆ ಡಿಲೀಟ್ ಮಾಡಿ ಹೋಗೋದ್ರ ಮುಗಿದು ಹೋಗಿತ್ತು ಅಷ್ಟೇ. ಅದು ಮೈನರ್, ಅದು ಮೈನರ್ ಪಾಯಿಂಟ್. ಹಂಗಂತ ನೀ ಯಾರಿಗೂ ಗೂಟ ಕಳಿಸ್ಬೇಡ ಶಶಿ ಸುಣ್ಗಾರ. ನಿನ್ನ ಗೂಟ ಯಾರಿಗೂ ಕಳಿಸ್ಬೇಡ. ನಿಮ್ಮ ಮನೆ ಮುಂದೆ ಎಮ್ಮೆ ಕಟ್ಟೋದಕ್ಕೆ ಅದು ಎಮ್ಮೆ ಹರ್ಕೊಂಡು ಹೋದಾಗ ಮತ್ತು ಅನಿವಾರ್ಯ ಗೂಟ ಕಿತ್ತು ಒಗಿಬೇಕಾಕತಿ. ಮತ್ತು ಅದು ಹೋಗೋದಾಗ ನೆನಪಿರಲಿ ಅಂತ ಫೋಟೋ ತೆಗಿತಾರೆ. ಫೋಟೋ ತೆಗೆದು ಯಾರ್ಯಾರಿಗಾರ ಹೆಣ್ಮಕ್ಳಿಗೆ ಕಳಿಸ್ತಾರೆ. ನವೀನ್ ಗೌಡ ಪ್ರತಿನಿತ್ಯ ಯುವಕರಿಗೆ ಸಂವಿಧಾನ ಮತ್ತು ಕಾನೂನು ಪಾಠ ಮಾಡಿರೋದು ನಿಜವಾಗ್ಲೂ ತುಂಬ ಒಳ್ಳೆಯ ಕೆಲಸ ಸರ್, ಮುಂದುವರಿಲಿ, ನಿಮ್ಮ ಸಲಹೆ. ನವೀನ್ ಗೌಡ ನಮಸ್ಕಾರಪ್ಪ. ವಕೀಲರೇ ದಯವಿಟ್ಟು ಫೋನ್ ರಿಸೀವ್ ಮಾಡಿ ಸರ್. 338 ಕಡೆಗೆ ಫೋನ್ ಮಾಡಿರಿ ಇವ್ರೆ. ಕಲ್ಲೇಶ್ ಫೋನ್ ರಿಸೀವ್ ಮಾಡ್ತಾನೆ. 4338 ಅಲ್ಲ? ಓಕೆ, ಮಾಡ್ತಾನೆ, ಕಡೆಗೆ ಮಾಡ್ತಾನೆ. 10 ಗಂಟೆಗೆ ಮಾಡಿರಿ, ತೊಗೋತಾನೆ. ಈಗ ಲೈವ್ನಾಗ ಅದಾನೆ. ನನಗೆ ಸ್ವಲ್ಪ ಕಾನೂನು ಸಂವಿಧಾನ ಬಗ್ಗೆ ಹೇಳೋಕೆ ಅವಕಾಶ ಕೊಡ್ರಿ. ಹಿಂಗೆ ಕಾಮೆಂಟ್ ಮಾಡಿರೋ ನನಗೆ ಹೇಳೋಕ್ಕಾಗಲ್ಲ. ನಾನು ಇಪ್ಪಟ್ಟು ಕಾಮೆಂಟ್ ನೋಡಲ್ಲ. ಎಲ್ಲರಿಗೂ ಲಾಸ್ಟ್ ಉತ್ತರ ಕೊಡ್ತಾನೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ, ಕ್ಷಮೆ ಮಾಡಿ. ಅತಿ ಹೆಚ್ಚು ಕಾಮೆಂಟ್ಗಳು ಬರ್ತಾ ಇದ್ದಾವೆ, ಅತಿ ಹೆಚ್ಚು ಫೋನ್ ಮಾಡ್ತಾಯಿದ್ರಿ, ಮಾಹಿತಿ ಕೇಳ್ತಾಯಿದ್ರಿ. ಎಲ್ಲರಿಗೂ ಹೇಳ್ತಿದ್ದೀನಿ. ಎಲ್ಲರಿಗೂ ನನ್ನ ಕೈಲಿ ಆದಷ್ಟು ನಾನು ಹೇಳ್ತೀನಿ. ಎಲ್ಲರಿಗೂ ಕೆಲವೊಮ್ಮೆ ಎಲ್ಲರೂ ಫೋನ್ ಅಟೆಂಡ್ ಮಾಡೋಕ್ಕಾಗಲ್ಲ. ದಿನ 1000 ಫೋನ್ ಬರ್ತವೆ. ಗ್ರೇಟ್ ಸರ್ ನೀವು, ಬಸವರಾಜ್ ಕಿತ್ತೂರು. ಓಕೆ, ಈಗ ನಾನೊಂದು ಕೇಸ್ ನಡೆಸಿದ್ದು. ಫಿಂಗರ್ ಪ್ರಿಂಟ್ ಅಂತ ಒದ್ದಾಡ್ತಾರೆ ಇವರು. ಈ ಇದರಾರು ಪಬ್ಲಿಕ್ ಟಿವಿ ರಂಗಣ್ಣ, ಈ ಅಜಿತ್ ಹನುಮಕ್ಕನವರ, ಮತ್ತು ಇನ್ನೊಂದು 6 ಕನ್ನಡ, ರಿಪಬ್ಲಿಕ್ ಕನ್ನಡ, ಜಯಪ್ರಕಾಶ್ ಶೆಟ್ಟಿ. ಇವಾಗ ಥಂಬ್ ಇಂಪ್ರೆಷನ್ ಅನ್ನೋದಕ್ಕೆ ಒಂದು ಕೇಸ್ ನಡೆಸ್ತಾನೆ. ನಾ ಕೇಸ್ ನಡೆಸಿದ್ದು ಬೆರಳಚ್ಚು ತಜ್ಞರನ್ನು ನಾ ಕ್ರಾಸ್ ಮಾಡಿದೆ. ಏನು ಕೇಸಪ್ಪ ಅಂದ್ರೆ, ಒಂದು ಕಳವಾಗಿತ್ತು. ಹಂಚಿನ ಮನೆ ಇಳಿದು ಅವ್ರು ಯಾರೋ ಸ್ವಲ್ಪ ಹೋಟ್ಲ್ ಬಿಸ್ನೆಸ್ ಮಂದಿ ಒಂದು ಇದ್ರೊಳಗೆ, ಅಲ್ಮೇರಾದೊಳಗೆ ಬೀಗ ಹಾಕಿ ಒಂದು ಇದನ್ನಿಟ್ಟು, ಸ್ಟೀಲ್ ಡಬ್ಬಿ ಇಟ್ಟು, ಆ ಡಬ್ಬೆಗೆ ಬಂಗಾರ, ಬೆಳ್ಳಿ, ಆಭರಣಗಳು, ಸರ ಪರ, ಕಾಲ್ ಚೈನು ಅಂಥವಿಂಥವು ಇಟ್ಟಿದ್ದಾರೆ. ಸುಮಾರು 1.5-2 kg ಅದರೊಳಗಿರ್ಬೋದು. 1-2.5 kg ತೂಕ. ಅಂಥವಿಂಥ ವೇಸ್ಟು ಸಾಮಾನುಗಳು ಮತ್ತು ರೋಡ್ ಗೋಲ್ಡು ಅವನು ಅದ್ರಾಗ ಇಟ್ಟಿದ್ದಾರೆ. ಸುಮಾರು ಅದ್ರಾಗ ವೆಯ್ಟು ಬೆಳ್ಳಿ ಎಲ್ಲ ಸೇರಿ, ಬೆಳ್ಳಿ ಬಂಗಾರ 150-200 ಗ್ರಾಮ್ ಇರ್ಬೋದು, ಬೆಳ್ಳಿ 1-1.5 kg ಇರ್ಬೋದು, ಮತ್ತು ಚೈನು ಅಂಥವಿಂಥವು, ರೋಡ್ ಗೋಲ್ಡು ಅಂಥವಿಂಥವು ಮಟೀರಿಯಲ್ಲು ಏನೇನಾರ ಅಂಥವು ಇಂಪಾರ್ಟೆಂಟ್ ವರ್ಕ್ ಇದ್ದಾವೆ ಅವು ಇವು ಅದ್ರಾಗ ಇಟ್ಟಾರ. ಅದನ್ನು ಹಂಚಿಳ್ದಾನ. ಹಂಚಿನ ಮನೆ ಅದು. ಕಳ್ಳ ರಾತ್ರಿ ಹಂಚಿಳಿದು ರಾತ್ರಿ 9-10 ಗಂಟೆಗೆ ಆ ಡಬ್ಬಿಯನ್ನು ಕಳು ಮಾಡಿ ಸ್ಟೀಲ್ ಡಬ್ಬಿ ಒಳಗೆ ಇಟ್ಟಿದ್ದಾರೆ. ಅದು ಇಂಥ ಡಬ್ಬಿ, ಇಂಥ ಡಬ್ಬಿ ಮೇಲೆ ಇಟ್ಟಿದ್ದಾರೆ. ಈ ಡಬ್ಬಿಯನ್ನು ಸೀಸ್ ಮಾಡಿದರು ಪೊಲೀಸರು. ಸೀಸ್ ಮಾಡಿ ಅದರೊಳಗಿನ ಸಾಮಾನುಗಳನ್ನು ಯಾರು ಕಳವಾಗಿತ್ತಲ್ಲ ಅವ್ರ ಇದನ್ನು ನೋಡಿ ಕೋರ್ಟಿಂದ ರಿಲೀಸ್ ಮಾಡಿರ್ತಾರೆ. 457 ಅಪ್ಲಿಕೇಶನ್ ಹಾಕಿದಾಗ 457 CRPC ಕೆಳಗೆ ಪೊಲೀಸ್ ಪ್ರಾಪರ್ಟಿ ಸೀಸ್ ಮಾಡ್ಕೊಂಡಾರ.
ಇವನು ನಾವು ಕೋರ್ಟ್ ಕೇಸ್ ನಡೆದಾಗ ತರ್ತಾವೆ ಐಡೆಂಟಿಫಿಕೇಷನ್, ಅಲ್ಲಿ ಮಟ್ಟ ಮಾರೋದಲ್ಲ, ನಮಗೆ ಕೊಡ್ರಿ ಏನು ಜಾಮೀನು ಕೊಟ್ಟರೆ ಕೊಡ್ತಾರೆ, ಅವನಷ್ಟು ತಗೊಂಡು ಹೋಗಿದ್ರು ಅವರು. ಆದರೆ ಡಬ್ಬಿ ಮಾತ್ರ ಇಲ್ಲಿ ಐಡೆಂಟಿಫಿಕೇಷನ್ ಗೆತ್ತು ಕೋರ್ಟ್ನಾಗ. ಸೊ ಆಯ್ತು, ನಾನು ಆಭರಣಗಳನ್ನು ತರಿಸಲಿಲ್ಲ, ಇರ್ಬೋದು ಬಿಡು ಆಭರಣ ಅದಾವು, ಇಲ್ಲ ಅದು ಬೇಡ ನನಗೆ. ವಿಧಿವಿಜ್ಞಾನ ತಜ್ಞರು ಬಂದರು, ನಾನು ಕ್ರಾಸ್ ಮಾಡಿದೆ ಅವ್ರನ್ನ. ಇದ್ರ ಮೇಲೆ ಹೆಬ್ಬಟ್ಟಿನ ಗುರುತು ನೋಡಿ, ನನ್ನ ತಿಳ್ಕೊಂಡ್ರೆ ಇದ್ರ ಮೇಲೆ ಹೆಬ್ಬಟ್ಟಿನ ಗುರುತು ಇಲ್ಲಿದೆ, ಹೀಗಿದೆ ಹೌದಾ, ಅಥವಾ ಹಿಂಗಿದೆ, ಒಟ್ಟು ಹೆಬ್ಬಟ್ಟಿನ ಗುರುತು ಇದ್ರ ಮೇಲೆ ಹಿಂಗಿದೆ. ಈ ಒಂದು ಹೆಬ್ಬೆರಳಿನ ಗುರುತು ಇದೆ, FS ಹೇಳಿದ್ದು. ಈ ಕಳವು ಮಾಡಿದ ಕಳ್ಳನ ಗುರುತು, ಇದರ ಮೇಲೆ ಹೆಬ್ಬಟ್ಟಿನ ಗುರುತಿದೆ. ಇದರ ಸ್ಯಾಂಪಲನ್ನು ನನಗೆ ಕಳಿಸಿದ್ರು, ಇದನ್ನು ನಾನು ಎಕ್ಸಾಮ್ ಮಾಡಿ ತಗೊಂಬಂದ್ರು, ಎಕ್ಸಾಮ್ ಮಾಡಿದೆ. ಮತ್ತೆ ಇದರೊಳಗೆ ಈ ಪೇಪರ್ನೊಳಗೆ ಅದನ್ನು ಎಕ್ಸ್ಪರ್ಟ್ ಇದನ್ನು ಕಳಿಸ್ತಾರೆ. ಇವನ್ನ ಪಂಚರ ಸಮಕ್ಷಮ ಕಳ್ಳನ ಥಂಬ್ ಇಂಪ್ರೆಷನ್ನ ಹಿಂಗೆ ಪೇಪರ್ ಮೇಲೆ ತೊಗೋತಾರೆ. ಪೇಪರ್ ಮೇಲೆ ಹೀಗೆ ಖಾಲಿ ಪೇಪರ್ ಮೇಲೆ ಹೀಗೆ ತೊಗೋತಾರೆ, 2-3 ಥಂಬ್ ಇಂಪ್ರೆಷನ್ ಹೆಂಗೆ ಎಕ್ಸ್ ಮಾಡೋದು. ಇದು ಕಳ್ಳ, ನಿಜವಾಗ ಕಳ್ಳನ ಅರೆಸ್ಟ್ ಮಾಡಿದ್ದಾರೆ, ಅವಾಗ ಹಿಂಗೆ ತಗೊಂಡಾರೆ. ಇದ್ರ ಮ್ಯಾಗಿರೋ ಹೆಬ್ಬಟ್ಟಿನ ಗುರುತು ಅದ್ರ ಮೇಲಿರೋ ಹೆಬ್ಬಟ್ಟಿನ ಗುರುತು ಮ್ಯಾಚ್ ಆಗ್ತಾವೋ ಇಲ್ಲೋ, ಭಾಳ ಇಂಪಾರ್ಟೆಂಟ್ ತಿಳ್ಕೊಂಡ್ರೆ. ಇನ್ನೊಮ್ಮೆ ಹೇಳ್ತಾನೆ, ಅದ್ರ ಮ್ಯಾಗೆ ಒಂದು ಹೆಬ್ಬೆರಳಿನ ಗುರುತಿದೆ, ಅದನ್ನು ಇದನ್ನು ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿದಾಗ ಹೌದು, ಆ ಕಳುವಾದಂಥ ಡಬ್ಬಿಯಲ್ಲಿ ಮೇಲಿರ್ತಕ್ಕಂಥ ಹೆಬ್ಬೆರಳಿನ ಗುರುತು ಇವರು ಹೆಬ್ಬೆರಳಿನ ಗುರುತು ಇದ್ರಾಗತ್ತ, ಇದು ಕಳ್ಳೊಂದು ಅಂತ ಪಂಚರ ಮೂಲಕ ನನಗೆ ಕಳಿಸ್ಯಾರ. PSI DSP ಇವರು DSP ಎಲ್ಲರೂ ಸೇರಿ ಇದನ್ನು ತೊಗೊಂಡಾರ ಸೈನು. ಇದನ್ನು ನಾನು ನಂಬ್ತೀನಿ, ಹಂಗಾರೆ ಅದ್ರ ಮೇಲೆ ಹೆಬ್ಬೆರಳಿನ ಗುರುತು ಇದಕ್ಕೆ ನನ್ನ ನಂಬಿಕೆ ಐತೆ, ಮ್ಯಾಚ್ ಆಗುತ್ತೆ ಅಂತ ಹೇಳಿದರು. ಡನ್ ಕ್ರಾಸ್ ಬೈ NKK, ನಾನೇ ಮಾಡಿದ್ದು, ನಾನೇ ನಡೆಸಿದ ಕೇಸು, ಕ್ರಾಸ್ ಮಾಡಿದೆ. ಆ ಥಂಬ್ ಇಂಪ್ರೆಷನ್ ಅವರಿಗೆ ಕೇಳಿದೆ ನಾನು. ಇದು ಸುಮಾರು 2-2.5 kg ಇದೆ ಅಂತ ಈ ಪಂಚನಾಮದ ಬರೆದಾರ, ಓದ್ಕೊಂಡಿರಲ್ಲ. ಹೌದು, ಇದು ಒಂದೇ ಬೆರಳಿನಿಂದ ಹೇಗೆ ಎತ್ತಕ್ಕಾಗುತ್ತೆ ಹೇಳ್ರಿ, ಹಿಂಗರಾಗಲಿ ಕಳ್ಳ ಒಂದು ಬೆರಳಿನಿಂದ, ಇದು ಒಂದು ಹೆಬ್ಬೆರಳಿನಿಂದ ಹೇಗೆ ಎತ್ಕೊಂಬರಕ್ಕೆ ಸಾಧ್ಯ ಆಗುತ್ತೆ? ಇದನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೂ ಕೇಳಿದೆ. ಇನ್ವೆಸ್ಟಿಗೇಟಿಂಗ್ ಆಫೀಸರು ಪೊಲೀಸ್ ಆಫೀಸರ್ಗೆ ಕೇಳಿದೆ, ಇದರ ಒಂದೇ ಹೆಬ್ಬೆರಳು ಮೂಡಿದೆ, ಬೇರೆ ಹೆಬ್ಬೆರಳು ಎಲ್ಲಿ ಮೂಡಿಲ್ಲ? ಇಲ್ಲ. ಮತ್ ಇದನ್ನ ಹೆಂಗೆ ಎತ್ತಿದವ? ಹಂಚಿನಾಗ ಎತ್ಕೊಂಡು ಹೋಗ್ಬೇಕವ. ಇದನ್ನ ಹಿಂಗೆ ಹಿಡ್ಕೊಂಡು ಇಷ್ಟು ಅಜ್ಜಿ ಇದೆ. ಈಗ 2.5 kg ಇದೆ. ಇದು ಖಾಲಿ ಇಲ್ಲ, 2.5 kg ಇದೆ. ಇದ್ರಾಗೇನೋ ಕಾಳು ಏನು ಹಾಕ್ಯಾರ ನಿಮ್ಗೆ ಸೇರ್ಸಕ್ಕೆ ತಂದಾನೆ. ಕಡಲೆಕಾಳು ಅದಾವ ಇದ್ರಾಗ. ಕಡಲೆಕಾಳಿಂದ 2.5 kg ಅದಾವು. ಸೊ ಈ ಕಡಲೆಕಾಳಿಂದ 2.5 kg ಅದಾವು. ಇದನ್ನ ಹೆಂಗೆ ಒಂದು ಕೈಯಿಂದ ಒಂದು ಬೆಳ್ಳಿಂದ ಹೆಂಗೆ ಎತ್ತಿರಿ, ಯಾರು ಎತ್ತಿರಿ ಹೇಳ್ರಿ. ಹಾಗಾದ್ರೆ ಹಿಂಗಿದ್ರೆ ಎಲ್ಲ ಬೆರಳುಗಳು ಮೂಡಬೇಕು. ಇವನು ಹಿಂಗೆ ಹಿಡ್ಕೊಂಡು ಹೋಗ್ತಾನೆ, ಹೆಚ್ಚು ಕಡಿಮೆ ಹಿಂಗೆ ಹಿಡ್ಕೊಂತಾನೆ. ಕಳ್ಳ ಹಿಂಗೆ ಹಿಡ್ಕೊಂಡು ಹಂಚತ್ತಿ ಹಿಂಗೆ ಹೋಗ್ಬೇಕು. ಹಲವಾರು ಬಾರಿ ಇದನ್ನು ಹಿಂಗೆ ಹಿಡ್ಕೊಂತಾನೆ. ಇದ್ರ ತುಂಬಾ ಬೆರಳು ಮೂಡಿರ್ಬೇಕು. ಅಂದರೆ ಒಂದೇ ಹೆಬ್ಬೆರಳು ಮೂಡಿದೆ ಅಂದರೆ ಪೊಲೀಸ್ ಸ್ಟೇಷನ್ನಾಗ ಈ ಡಬ್ಬಿ ತಗೊಂಡು ಇದ್ರ ಮೇಲೆ ಒಂದು ಹೊತ್ಸ್ಕೊಂಡು ಜ್ಞಾನ ಬೇಕಲ್ಲ. ಪೊಲೀಸರು ಏನು ಡಿಫಾರ್ಮಿಟಿ ಮಾಡಿರ್ತಾರೆ ಅಂತ ಒಬ್ಬ ಕ್ರಿಮಿನಲ್ ಲಾಯರ್ ಕಂಡು ಹಿಡಿತಾರೆ. ಅದನ್ನು ಗುಪ್ತವಾಗಿ ಇಟ್ಕೊಂಡಿರ್ತಾನೆ. ಪೊಲೀಸರು ಮಾಡಿದ ಮಿಸ್ಟೇಕನ್ನು ಗುಪ್ತವಾಗಿ ಇಟ್ಕೊಂಡಿರ್ತಾವೆ. ನಾವು ಪಕ್ಕದಲ್ಲಿ ಜೂನಿಯರ್ಗೂ ಹೇಳೋದಿಲ್ಲ, ನಮ್ಮ ಕೈ ಕೆಳಗೆ ಕಲಿಯೋ ಜೂನಿಯರ್ಸ್ಗೂ ಅದನ್ನು ಹೇಳೋದಿಲ್ಲ. ಅದು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಗೊತ್ತಾಗೋದು. ಇಲ್ಲಿ ಮಾಡಿದಂಥ ಸಹಿ ಹೆಬ್ಬೆರಳು, ಅಲ್ಲಿ ಮಾಡಿದಂಥ ಹೆಬ್ಬೆರಳು, ಯಾಕೆ ಇದನ್ನು ಪೂರ ಯಾಕೆ ಹಿಡ್ಕೊಂಡಲ್ಲ ಅವ? ಇದ್ರ ಮೇಲೆ ಎಲ್ಲಿ ಯಾಕಿಲ್ಲ, ಇದಷ್ಟೇ ಯಾಕಿದೆ ಅಂದರೆ ಪೊಲೀಸ್ ಸ್ಟೇಷನ್ನಾಗ ಅವನು ಹೊಡೆದು ಇಲ್ಲ ಒಂದು ಹೆಬ್ಬಾಳ. ಪೊಲೀಸ್ PC ಹೇಳಿರ್ತಾರೆ, ಅದ್ರ ಮೇಲೆ ಹೆಬ್ಬಾಳ ತಗೊಳ್ಳೋ, ಒಂದು ಹೆಬ್ಬಾಳ ತಗೊಳ್ಳೋ, ಮೇಲೆ ಇದಕ್ಕೆ ಟ್ಯಾಲಿ ಮಾಡಿಸೋ ಹೇಳಿರ್ತಾರೆ. ಇವು PC ಅವರು ಸಾಹೇಬ್ ಹೇಳಿದ್ದಷ್ಟೇ ಕೇಳೋದು. ತಲೆ ಇಲ್ಲಿ ಹತ್ತಿಲ್ಲ, ಇಲ್ಲೊಟ್ಟ, ಇದ್ರ ಮೇಲೆ ಹೊತ್ತ ಹೆಬ್ಬಟ್ಟು ಹೊತ್ತ. ಅಪ್ಪ ಕಾನ್ಸ್ಟೇಬಲ್ ಅವ್ರಿಗೆ ಹೆಂಗೆ ಗೊತ್ತು? ಹಿಂಗೆ ಹಿಡ್ಕೋಬೇಕು ಅಂದ್ರೆ ಹಿಂಗೆ ಹಿಡ್ಕ ಅಂತ ಹೇಳಿ ತಗೊಂಡು ಅದನ್ನ FS ಅಲ್ಲಿ ಕಳಿಸ್ಬೇಕಾಗಿತ್ತು. ಹಿಂಗೆ ಹಿಡ್ಕೊಳಯ್ಯ ಅಂತ ಅಂದಿದ್ರೆ ಎಲ್ಲ ಬೆರಳು ಮೂಡ್ತಿದ್ವು. ಅದು ಬಿಟ್ಟು ಇಲ್ಲೊಂದು ಹೆಬ್ಬಾಳು ಹೊತ್ತಾವ, ಇಲ್ಲೊಂದು ಹೊತ್ತ ಕಳಿಸಿದ್ದಾರೆ. ಈ ಮೀಡಿಯಾದರಿಗೆ ಉತ್ತರದು
ಮೀಡಿಯಾದರ, ಬಕೆಟ್ ರಂಗಣ್ಣ, ಬಕೆಟ್ ಜಯಪ್ರಕಾಶ್ ಶೆಟ್ಟಿ, ಅಜಿತ್ ಹನುಮಕ್ಕನವರ, ಕ್ರಿಮಿನಲ್ ಕೋರ್ಟ್ನಲ್ಲಿ ಜಜಸ್ ಮುಂದೆ ನಮಗೆ ಅವಕಾಶಗಳದಾವೆ, ನಮಗೆ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅವಕಾಶಗಳಿದಾವೆ. ಅಡ್ವೊಕೇಟ್ಸ್ ಪ್ರಿವಿಲೇಜಸ್ ಅದಾವೆ. ಆರೋಪಿ ಕೊಟ್ಟ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವು ಮರ್ಡರ್ ಮಾಡು ಅಂತ ಹೇಳಿರೋದಲ್ಲ. ವಿ ಆರ್ ನಾಟ್ ಇನ್ ಅಫೆಂಡರ್ಸ್. ಇಟ್ ಇಸ್ ಕಮಿಂಗ್ ಅಂಡರ್ ದ ಅಡ್ವೊಕೇಟ್ ಪ್ರಿವಿಲೇಜಸ್. ಅಡ್ವೊಕೇಟ್ ಟೀಮು ದೇಶಾದ್ಯಂತ ಸ್ಟ್ರಾಂಗ್ ಇಳಿದ್ರೆ ನಮ್ಮ ಮೇಲೆ ನೀವು ಅಟ್ಯಾಕ ಮಾಡ್ತಿದ್ರಿ. ನೀವು ಹಿಂದೆ ಪೇಪರ್ನಾಗ ಯಾರು ಬರ್ದಾರ? ಆನರಬಲ್ ಹೈಕೋರ್ಟ್ ಜಸ್ಟಿಸ್ ಬಗ್ಗೆ ಪೇಪರ್ನಲ್ಲಿ ಬರ್ದಾರ ಯಾರು? ಬನ್ನೂರು ಮಠ ಆನರಬಲ್ ಜಸ್ಟಿಸ್ ಬನ್ನೂರು ಮಠ ಬಗ್ಗೆ ಅವ್ರ ಬಗ್ಗೆ ಬರೆದದ್ದು ಯಾರು? ಕೀಳು ಮಟ್ಟದಲ್ಲಿ ಬರೆದದ್ದು ಯಾರು? ನ್ಯಾಯಾಂಗದ ಮೇಲೂ ಸವಾರಿ ಮಾಡಕ್ಕೆ ಬಂದಿದ್ದೀರಾ ನೀವು? ವಕೀಲರ ಮೇಲೂ ಸವಾರಿ ಮಾಡಕ್ಕೆ ಬಂದಿದ್ದೀರಾ ನೀವು? ಅಲ್ಲೊಂದು ಹೆಣ್ಣು ಹುಡುಗಿನ ಯಾರೋ ಒಬ್ಬ ಹೊಡೆದ. ಇಲ್ಲಿ ಯಾವುದೋ ಉತ್ತರ ಕರ್ನಾಟಕದ ಊರ ಹೆಸರು ನನಗೆ ಅಷ್ಟು ನೆನಪಿಲ್ಲ. ಅದನ್ನೇನು ವರದಿ ಮಾಡಿದರೆ ಏನು ರಿಸಲ್ಟ್ ಆಯ್ತು ಗೊತ್ತೈತೆ? ಈ ಅಷ್ಟು ಹೆಣ್ಮಕ್ಳ ಮೇಲೆ ಗೌರವ ಇರೋರು ಈಕಿನ ಕೊಂದ್ರಲ್ಲ, ಗೌರಿ ಲಂಕೇಶ್ ಅಕ್ಕಿ ಪತ್ರಕರ್ತ ಅಯ್ಯಮ್ಮ. ಗೌರಿ ಲಂಕೇಶ್ ಕೇಸ್ ಏನಾಗಿದೆ? ಅದನ್ನು ಯಾಕೆ ಅಪ್ಡೇಟ್ ಮಾಡ್ತಾ ಇಲ್ಲ ನೀವು? ನಿಮಗೇನಾರ ಮಾನ ಮರ್ಯಾದೆ, ಏನಾರ ಪೌರುಷತ್ವ ಈ ಕೃಷ್ಣದೇವರಾಯ ಆಳಿದ ನಾಡಿನಲ್ಲಿ ಹುಟ್ಟಿದ್ದರೆ, ಮೈಸೂರು ಮಹಾರಾಜರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ್ದರೆ, ತಾಯಿ ಭುವನೇಶ್ವರಿಯ ಕನ್ನಡದ ಸೇವೆಯನ್ನು ನೀವು ಮಾಡ್ತಾ ಇದ್ರೆ, ನಾವು ತೀಟಿ ಮಾಡೋದಲ್ಲ ಅನ್ನೋದಿದ್ರೆ ಇವತ್ತೇ ನೀವು ಗೌರಿ ಲಂಕೇಶ ಅವರ ಅಪ್ಡೇಟ್ ಕೊಡ್ಬೇಕು. ಕೇಸ್ ಎಲ್ಲೈತಿ, ಏನೈತಿ, ಏನಾಗೈತಿ, ಎಷ್ಟಕ್ಕೆ ಬಂದೈತಿ, ಯಾವ ಇದಕ್ಕೆ ಬಂದೈತಿ ಅಂತ ಹೇಳ್ಬೇಕು ನೀವು. ಇಲ್ಲ ಅಂದ್ರೆ ನೀವೆಲ್ಲರೂ ಕರಪ್ಷನ್ನಿಂದ ನೀವು ಜೀವನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕರಪ್ಟಿವ್ ಮೇಲೆ ಅದೀರಿ. ಉದಾಹರಣೆ ಅಂತ ಸುದ್ದಿ ಬಂದತಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ನಾನು ಹೇಳ್ತೀನಿ. ಎಲ್ಲ ಚಾನಲ್ಗಳು ದುಡ್ಡು ಇಸ್ಕೊಂತಾರೆ, ಎಲ್ಲ ಚಾನಲ್ಗಳು ರೊಕ್ಕ ತಿಂತಾರೆ, ಎಲ್ಲ ಚಾನಲ್ಗಳು ಒಂದು ಪಾರ್ಟಿಗೆ ರೊಕ್ಕ ಇಸ್ಕೊಂಡು ಬಕೆಟ್ ಹಿಡಿತಾರೆ ಅಂತ ಸುದ್ದಿ ಬಂದವು. ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ ನಾವು ಸುದ್ದಿ ಬಂದವು ಅಂತ. ಜೈಲ್ನಾಗ ಹಂಗಾತು, ಜೈಲ್ನಾಗ ಹಿಂಗಾತು. ನೀವು ಹೋಗಿ ನೋಡಿದ್ದೆ, ಜೈಲ್ನಾಗ ಮಾತಾಡ್ಸ್ಬಂದಿ ನೀನು. ಜೈಲ್ನಾಗ ಹತ್ತ ಕಾಲು ಹಿಡ್ಕಂದ, ಪವಿತ್ರ ಗೌಡ ಬಿಡ್ತಾನೆ ಅಂದ, ಕಂಡೀಷನ್ ಹಾಕಿದ್ರು. ಒಬ್ಬ ಮಿನಿಸ್ಟ್ರ್ ಮನೆಯಾಗ ಇದು ಆತು, ಮೀಟಿಂಗ್ ಆತು. ಅವ್ರು ನಮ್ಮ ಕಂಡೀಷನ್ಗೆ ಒಪ್ಪಿರಿ ಬೇಲ್ ಬಿಡಿಸ್ತವೆ ಅಂದರು. ಇದನ್ನು ಅಜಿತ್ ಹನುಮಕ್ಕನವ್ರ ನೀನೇನು ನಾವೇನು ಹುಳ್ಳಿ ಕಾಳು ತಿಂತವ? ಯಾರಾದರೂ ಮಿನಿಸ್ಟ್ರ್ ಇಂಥ ಇಶ್ಯೂ ಹಚ್ಕೊಂತಾರ? ಸ್ಟೇಟ್ ಈಸ್ ಗ್ಯಾರಂಟಿ ಸೇಫ್ ಗಾರ್ಡ್ ದಿ ವಿಕ್ಟಿಮ್. ರಾಜ್ಯ ಸರ್ಕಾರ ಇಲ್ಲಿ ವಿಕ್ಟಿಮ್ ಅನ್ನ ಸೇಫ್ ಗಾರ್ಡ್ ಮಾಡಬೇಕು, ಅವ್ರ ಪರನ ವಾದ ಮಾಡಬೇಕು. ಇವ್ರ ಪರ ಅಲ್ಲ, ದರ್ಶನ್ ಪರ ಅಲ್ಲ. ದರ್ಶನ್ ಇನ್ಕಮ್ ಇಲ್ಲ ಅಂದ್ರೆ ಅವ್ರ ಪರನೂ ಗೌರ್ಮೆಂಟ್ ವಾದ ಮಾಡ್ಲಿಕ್ಕೆ ಒಬ್ಬ ವಕೀಲರನ್ನು ಇರ್ತದೆ, ಬಡವ್ರ ಪರನೂ ಒಬ್ಬ ವಕೀಲರನ್ನು ಕೊಡ್ತಾರೆ. ಕಾರಣ ನಿಮ್ಮ FSL ರಿಪೋರ್ಟು 164 ಸ್ಟೇಟ್ಮೆಂಟ್ಗೆ ಹೋದ್ರ ಹೇಳಕತ್ತಾರೆ. ಇವತ್ತು 164 ಸ್ಟೇಟ್ಮೆಂಟು ಓನ್ಲಿ ಇಟ್ ಈಸ್ ಪ್ರೈಮಾ ಫೇಸಿ ಎವಿಡೆನ್ಸ್ ಸಬ್ಜೆಕ್ಟ್ ಟು ಪ್ರೂಫ್. ಅದು ಕೂಡ ಪ್ರೂವ್ ಆಗಬೇಕು. ಸರ್ಕಮ್ಸ್ಟೆನ್ಸಲ್ ಎವಿಡೆನ್ಸು ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಹಾಕತ್ತೋ ಇಲ್ಲೋ. ಈ ಹೊಂದಾಣಿಕೆ ಆಗಂಗೆ ಹೇಳಿಸ್ಕೋಬಹುದು ಇವರು, ಡೈರೆಕ್ಷನ್ ಕೊಟ್ಟಿರಬಹುದು ಇವರು ಐಒಗಳು. ಆದರೆ ಅದರಲ್ಲಿ ಅವನಿಗೆ ಗೊತ್ತಿರ್ಬೇಕಲ್ಲ ಇಂಗ್ರೀಡಿಯೆಂಟ್ಸು. ನಾನು ಲಾಯರ್, ನನಗೆ ಗೊತ್ತಿದೆ ನನಗೆ ಏನು ಹೇಳಿದರೆ ಯಾವ ಸೆಕ್ಷನ್ ಬರ್ತದೆ. ಇವನು ಭಯಂಕರವಾಗಿ ಬಂದು ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಸಿಕ್ಕ ಹಾಗೆ ಹೊಡೆದದ್ದಕ್ಕೆ ಬ್ಲಡ್ ಬಂದು ಒಳಗೆ ಫ್ರ್ಯಾಕ್ಚರ್ ಆಗುವಂಥ ಕಾಲು ಫ್ರ್ಯಾಕ್ಚರ್ ಆಗಿ ಊದಿಕೊಂಡಂಥ ಸನ್ನಿವೇಶ ಇದೆ. ಇದು ಫ್ರ್ಯಾಕ್ಚರ್ ಆಗಿರಬಹುದು, ಆದ್ದರಿಂದ ನಾನು ಮೆಡಿಕಲ್ಗೆ ಕಳಿಸಿದ್ದೀನಿ ಅಂತ ಹೇಳಿ ಬರೆದಾಗ 326 ಬಂದೇ ಬರ್ತದೆ. ಅದ್ರಾಗ 326 ಜೀವಾವಧಿ ಶಿಕ್ಷೆ ಇದೆ. ಒಬ್ಬ JMFCಗೆ ಎಲ್ಲಿ ಮಟ್ಟ ಹೈಯೆಸ್ಟ್ ಕನ್ವಿಕ್ಷನ್ ರೇಟ್ ಇದೆ ಅಂದರೆ, ಪವರ್ಸ್ ಇದೆ ಅಂದರೆ, ಎಕ್ಸರ್ಸೈಸಿಂಗ್ ಆಫ್ ಪವರ್ಸ್ ಆಫ್ ಫ್ರಾಮ್ ದಿ JMFC ಹೈಯೆಸ್ಟ್ ಸೆಕ್ಷನ್ 326 ಆ್ಯಂಡ್ 326A. ಜೀವಾವಧಿ ಶಿಕ್ಷೆ ಇದೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಮತ್ತು ಸೆಷನ್ಸ್ ಟ್ರಯಲನ್ನು ಎಕ್ಸ್ಕ್ಲೂಸಿವ್ಲಿ ಸೆಷನ್ಸ್ ಟ್ರಯಲನ್ನು ಎಕ್ಸರ್ಸೈಸ್ ಮಾಡಲಿಕ್ಕೆ JMFC ಕೋರ್ಟ್ಗೆ ಪವರ್ಗಳಿಲ್ಲ. ಆದ್ದರಿಂದ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಮಾತ್ರ ಗಲ್ಲು ಶಿಕ್ಷೆಯನ್ನು ವಿಧಿಸುವಂಥ ಮತ್ತು ಅಂತಹ ಅಪರಾಧಗಳನ್ನು ಎನ್ಕ್ವೈರಿ ಮಾಡುವಂಥ ಪವರ್ ವೆಸ್ಟೆಡ್ ವಿತ್ ದಿ ಆನರಬಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೇಡರ್ ಕೋರ್ಟ್ಸ್. ಈ JMFC ಕೋರ್ಟು ಬೇಲ್ ಮಾಡೋಕ್ಕೆ ಅಧಿಕಾರನೂ ಇಲ್ಲ, ಇವ್ರು ಏನು ಮಾಡೋದು ಇಲ್ಲ. ಚಾರ್ಜ್ ಶೀಟ್ ಸಬ್ಮಿಟ್ ಆಗಿ ಕಮಿಟ್ ಆಗೋವರೆಗೂ ಇವ್ರಿಗೆ ಕಮಿಟ್ ಮಾಡೋ ಮಟ ಅಷ್ಟೇ ಇವ್ರಿಗೆ ಪವರ್ ಇರೋದು JMFC ಕೋರ್ಟ್ಗೆ. ಇದು ಸೆಷನ್ಸ್ ಟ್ರಯಬಲ್ ಕೋರ್ಟು. 302 ಡಿಲೀಟ್ ಮಾಡೋದಿಲ್ಲ. 304 ಹಾಕ್ತಾರೋ, 302 ಹಾಕ್ತಾರೋ, 304(2) ಹಾಕ್ತಾರೋ,
ಕಲ್ಪೆಬಲ್ ಹೊಮಿಸೈಡ್ ಆಗ್ತಾರೋ ಏನಾಗ್ತಾರೋ, ಸಡನ್ ಗ್ರೇವ್ ಅಂಡ್ ಪ್ರೊವೊಕೇಶನ್ ಅಂತೂ ಆಗ್ತದೆ. ಇಟ್ ಈಸ್ ಸಡನ್ ಆ್ಯಕ್ಟ್ ಆಗ್ತದೆ. ಇದು ಸಡನ್ ಆ್ಯಕ್ಟ್ ಆಗಿರೋದ್ರಿಂದ ಅಲ್ಲಿ ರಿವೆಂಜ್ ಆಗ್ತದೆ, ಅಲ್ಲಿ ಅಸಲ್ಟ್ ಆಗಿರ್ಬೋದು. 324 326 ಇವೆಲ್ಲ ಅಟ್ರಾಕ್ಟ್ ಆಗ್ತವೆ. 326 ಆದಾಗೂ ಕೂಡ ಬೇಲಾಗೆ ಈಸ್ ಎಂಟೈಟಲ್ ಫಾರ್ ಬೇಲ್. ವಾಟ್ ಈಸ್ ದಿ ಅಫೆನ್ಸ್ ಅಂಡ್ ವಾಟ್ ಆರ್ ದಿ ಎವಿಡೆನ್ಸ್ ಇಂಗ್ರೀಡಿಯೆಂಟ್ಸ್ ಆಕರ್ಡ್ ಆನ್ ದಿ ದರ್ಶನ್ ಈಸ್ ಇಂಪಾರ್ಟೆಂಟ್. ಅದು ದರ್ಶನನೇ ಹೊಡೆದು ಕೊಲೆ ಮಾಡಿದ್ದಾನೆ ಅಂತ ಈ ವಾಸ್ ನೋ ಸಿಂಗಲ್ ಪರ್ಸನ್. ಪ್ರತಿಯೊಬ್ಬರಿಗೂ ಒಂದೊಂದು ಪಾರ್ಟ್ ಇದೆ. ನಾವು ತರಕಾರಿ ಚೀಲ ಮನೆಗೆ ತಂದು ಹಾಕಿದಾಗ 19 ತರಕಾರಿ ಇರ್ತವೆ. ಒಂದು ಉಳ್ಳಾಗಡ್ಡಿ, ಒಂದು ಮೆಣಸಿನಕಾಯಿ ಅಂದ್ರೆ ಮರ್ಡರ್ ಕೇಸು, ಉಳ್ಳಾಗಡ್ಡಿ ಅಂದ್ರೆ ಸಾದಾ ಹೊಡೆದದ್ದು, ಹೌದಾ? ಹೀರಿಕಾಯಿ ಅಂದ್ರೆ ಹಂಗ ಜಾಡ್ಸಿ ಹೋದದ್ದು ಅಂತ ತಿಳ್ಕೊಂಡ್ರೆ, ಹಾಗಲಕಾಯಿ ಅಂದ್ರೆ ಹೊಲಸು ಬೈದದ್ದು, ವಿಷಯ ಇರ್ತದಲ್ಲದು. ಹಿಂಗೆ ತರಕಾರಿಗಳನ್ನು ವಿಭಾಗ ಮಾಡ್ತೇವೆ. ಆವಾಗ ಈ ಸೌತೆಕಾಯಿ ಸಿಕ್ತು ಅಂದರೆ ಸೌತೆಕಾಯಿ ಅಂದ್ರೆ ಸಾದಾ ಸೆಕ್ಷನ್ಗಳು ಬಂದ ಹೊಡೆದ ಹೋದ ಅಂತ ಒಂದು ಹಾಕ್ಬೋದು. ಏನಾರ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಏನು ನಿರ್ದೋಷಿ ಅಂತ 168 CRPC ಕೆಳಗೆ ಆರೋಪ ಎವಿಡೆನ್ಸ್ ಸಿಗಲಿಲ್ಲ ಅಂದರೆ ಬಿಡಬೇಕು ಅಂತಂದು ಇದೆ. 168 CRPC ಕೆಳಗೆ ಪೊಲೀಸರೇ ಬಿಡ್ಬೋದು, ನಮಗೆ ಯಾವುದೋ ಎವಿಡೆನ್ಸ್ ಸಿಗಲಿಲ್ಲ ದರ್ಶನ ಮೇಲೆ ಅಂತ ಬಿಡ್ಲಿಕ್ಕೆ ಪವರ್ಸ್ ಇದ್ದಾವೆ. ಆದರೆ ಇಂಥ ಕೇಸ್ನಲ್ಲಿ ಪೊಲೀಸರು ಬಿಟ್ಟು ಕೆಟ್ಟ ಸಂದೇಶವನ್ನು ಇದಲ್ಲ, ಏನು ವೈಯಕ್ತಿಕ ಎನಿಮಿಟಿ ಇರೋದಿಲ್ಲ. ಎವಿಡೆನ್ಸ್ ವಾರಂಟೆಡ್ ಟು ಅರೆಸ್ಟ್ ದಿ ಆಲ್ 19 ಅಕ್ಯೂಸ್ಡ್. ಇಲ್ಲಿ ಐಒ ಚಂದನ್ ಅಲ್ಲ ಅರೆಸ್ಟ್ ಮಾಡಿರೋದು, ಲಾ ಅಂಡ್ ಎವಿಡೆನ್ಸ್, ಕಾನೂನು ಮತ್ತು ಸಾಕ್ಷ್ಯಾಧಾರಗಳು ಒಬ್ಬ ವ್ಯಕ್ತಿಯ ಮೂಲಕ ಅರೆಸ್ಟ್ ಮಾಡಲಿಕ್ಕೆ ಪವರನ್ನು ಕೊಟ್ಟಿವೆ. ಆದರೆ ಚಂದನ್ ಏನು, ಈಸ್ ನಾಟ್ ಎನ್ ಹೀರೋ, ಈಸ್ ನಾಟ್ ದಿ ಹೀರೋ. ಚಂದನನ ಸ್ಥಾನದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ರೂ ಕೂಡ ದೇರ್ ಇಸ್ ಎವಿಡೆನ್ಸ್ ಈಸ್ ವಾರಂಟೆಡ್ ಟು ಅರೆಸ್ಟ್ ದಿ ಪರ್ಸನ್. ಎವಿಡೆನ್ಸ್ ತುಂಬಿ ತುಳುಕಿದಾಗ ನನ್ನ ಎದುರಿಗೆ ಯಾವನಾರ ಇಲ್ಲಿ ಮರ್ಡರ್ ಮಾಡ್ತದಾನಂದ್ರೆ ಅಥವಾ ಅತ್ಯಾಚಾರ ಮಾಡ್ತದಾನಂದ್ರೆ, ನನ್ನ ಹತ್ರ ಗಟ್ಸ್ ಇದೆ ಅಂದರೆ ಹೋಗಿ ಹಿಡ್ಕೊಂಡು ಕೈ ಕಟ್ಟಿ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಕೊಡ್ತಾನೆ. ದಟ್ ಈಸ್ 43 ಆಫ್ CRPC. ನಾಟ್ ಓನ್ಲಿ ದಿ ಪವರ್ ವೆಸ್ಟೆಡ್ ವಿತ್ ದಿ ಪೊಲೀಸ್ and also the law given power, the authority has given by the CRPC under section 143 of CRPC has given every common people not arrest without warrant if the cognizable offense, heinous offense occurred in front of him. That is the law. So ಮೀಡಿಯಾದವ್ರು ನೀವೇನು ಓಡೋದವ್ರನ್ನ ಹರ್ಕಂದ್ರೆ ಏನೂ ಸಿಗೋದಿಲ್ಲ. ದರ್ಶನಿಗೆ ಓಡೋಗ ಮನುಷ್ಯ ಇದ್ದಂಗೆ ಹಿಂಗೆ ಹರ್ಕಂದ್ರೆ 1-2 ಸಿಗ್ಬೋದು. ನೀವು ದಿನಾ ಕೊಟ್ಕೊಳ್ರಿ 1-2 ಸಿಗ್ಬೋದು. ಅವನು ಹೊರ ಬರ್ತಾನಲ್ಲ, ಹೊರ ಬರ್ಕೊಂಡು ಬಂದ ಮೇಲೆ ನೀವು ಮೀಡಿಯಾದವ್ರು ಬಂದು ಅಷ್ಟ್ರೂ ಹರ್ಕೊಳ್ರಿ. ಅವಾಗೇನು ಹೇಳಿದ್ನಲ್ಲ ದರ್ಶನ್, ನನಗೆ ಎದ್ರದ ಸಮಾನ ಅಂತ ಹೇಳಿದ್ನಲ್ಲ, ಮೀಡಿಯಾದವ್ರು ಅವನ ವಿರುದ್ಧ ಯಾರ್ಯಾರು ಈಗ ಹೇಳ್ತಾ ಇದ್ರಿ ಅವರಷ್ಟರು ಬಂದು ಅವನು ಹೊರಗೆ ರಿಲೀಸ್ ಆದಮೇಲೆ ರಿಲೀಸ್ ಆಗ್ತಾನೆ, ಬೇಲ್ ಮೇಲೆ ರಿಲೀಸ್ ಆಗ್ತಾನೆ, ಕಂಡೀಷನಲ್ ಬೇಲ್ ಆಗ್ತದೆ, ಹೌದಾ? ಟೈಮ್ಸ್ ಡಿಲೇ ಆಗ್ಬೋದು, ರಿಲೀಸ್ ಆಗ್ತಾನೆ. ಅವಾಗ ಊಟ ಹರ್ಕೊಂಬಂತ್ರಿ. ಈಗ ನೀವು ಹರ್ಕಂದ್ರೆ ಅಷ್ಟೇ 1-2 ಸಿಗೋದು. ಹರ್ಕಂದು ಹಾಕ್ರಿ. ಇಟ್ ಈಸ್ ದಿ ವೇಸ್ಟ್ ಆಫ್ ಟೈಮ್, ಯುವರ್ ಚಾನಲ್ ಟೈಮ್. ಭಾಳ ಮಂದಿ ನಿಮ್ಮ ಚಾನಲ್ ನೋಡಕ್ಕೆ ಬಿಟ್ಟಿದ್ದಾರೆ, ಈಗ ನೋಡೋದೇ ಬಿಟ್ಟಿದ್ದಾರೆ. ದಿನ ಬೆಳಕರ ಅದನ್ನ ಕೊರಿಯೋದು, ಅದನ್ನ ಕೊಡಿಯೋದು. ಯಾವ್ದಾರು ಒಂದು ಬಡವ್ರ ಮನೆ ಏನಾರು ಆಗಿದ್ದರೆ ಇಷ್ಟೊತ್ತಿಗೆ ಅವ್ರು ನೀರು ಹಾಕ್ಯಂದು ಸಾಯ್ತಿದ್ರು. ನೀವು ಮಾಡೋದು ನೋಡಿಬಿಟ್ರೆ ವಿಜಯಲಕ್ಷ್ಮಿ ಅನಾಹುತ ಏನಾರ ಮಾಡ್ಕೊಂಡ್ರೆ ಗತಿ ಏನು? ವಿಜಯಲಕ್ಷ್ಮಿ ಮಗ ಸಣ್ಣ ಮಗು, ಅದು 16 ವರ್ಷದ ಮಗು, ದರ್ಶನನ ಮಗ. ಅದಕ್ಕೆ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಹುಚ್ಚಾದ್ರೆ ಅಥವಾ ಏನಾರ ಮಾಡ್ಕೊಂಡ್ರೆ ಆ ಮಗು ಏನು ತಪ್ಪು ಮಾಡಿದೆ? ವಿಜಯಲಕ್ಷ್ಮಿ ತಪ್ಪು ಮಾಡಿರ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ಆದರೆ ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾಳೆ ಅಂತ ಇಟ್ಕೊಳ್ಳೋಣ. ವಿಜಯಲಕ್ಷ್ಮಿ ಮಗು ಏನೂ ತಪ್ಪು ಮಾಡಲಾರದ್ದು. ಅದು ಒಂದು ಮಗು ಅಷ್ಟೇ. ಅದು ಜಾತಿ ನೀತಿ ಯಾರಿಗೆ ಹುಟ್ಟಿದೆ ಯಾರಿಗೆ ಬಿಟ್ಟಿದೆ ದಟ್ ಇಸ್ ನಾಟ್ ಇಮ್ಮೆಟೀರಿಯಲ್, ದಟ್ಸ್ ನಾಟ್ ಮಟೀರಿಯಲ್. ಆದರೆ ಆ ಮಗುವಿನ ಮೇಲೆ ಪರಿಣಾಮ ಆಗಿ ಪ್ರಾಣ ಹತ್ಯೆ ಮಾಡ್ಕೊಂಡ್ರೆ ಹೂ ಈಸ್ ರೆಸ್ಪಾನ್ಸಿಬಲ್? ಇವೇ ನಮ್ಮವ್ವಂದು ಹಿಂಗೆ ಬರ್ತೈತಿ, ನಮ್ಮವು ಸೆಕೆಂಡ್ ಹ್ಯಾಂಡು, ನಮ್ಮವ್ವ 2ನೇ ಸೆಟಪ್ಪು, ನಮ್ಮವ್ವ ಗಂಡನ ಬಿಟ್ಟಾಕಿ, ನಮ್ಮವ್ವ ಅಂತಾಕಿ, ನಮ್ಮವ್ವ ಇಂತಾಕಿ ಮರ್ಡರ್ ಮಾಡಿಸಿದಾಳೆ ಅಂತಂದೇಳಿ ಬರ್ತತಿ ಅಂದು ಆ ಮಗು ಏನಾರ ಮಾಡ್ಕೊಂಡ್ರೆ ಆ ಪ್ರಾಣ ಹತ್ಯೆಗೆ ಯಾರು ಕಾರಣ?
ಮೀಡಿಯಾದವ್ರಿಗೆ ಇಷ್ಟು ಕಾಮನ್ ಸೆನ್ಸ್ ಬೇಡ. ಹೇಳ್ರಿ ಬೇಡ ಅನ್ನೋದಲ್ಲ. ದಿನ ಹಾಕೋದು ಕೊರೆಯೋದು ರುಬ್ಬೋದು ಯಾವ ಜನ್ಮದ ವೈರಿ ನಿಮಗೆ ಅವರು? ಬಿ ಟಿ ವಿ ಸುವರ್ಣ ಟಿ ವಿ, ಬಿ ಟಿ ವಿ ಸುವರ್ಣ ಟಿ ವಿ, ಪಬ್ಲಿಕ್ ಟಿ ವಿ, ಆರ್ ಟಿ ವಿ, ರಂಗಣ್ಣ, ಎಸ್ಪೆಷಲಿ ಜಯಪ್ರಕಾಶ್ ಶೆಟ್ಟಿ, ಅಜಿತ್ ಹನುಮಕ್ಕನವರ, ನಿಮ್ಮ 3 ಮಂದಿಗೆ ಯಾವ ಜನ್ಮದ ವೈರಿ? ಅವರು 19 ಮಂದಿ. ನಿಮಗೇನಾದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೊಡ್ರಿ, ನಿಮಗೆ ರೈಟ್ಸ್ ಇದೆ. ಎಕ್ಸರ್ಸೈಸ್ ಆಫ್ ರೈಟ್. ದೇವರು ಒಂದು ವರ ಕೊಡ್ತಾನೆ, ಇದನ್ನು ಒಳ್ಳೇದಕ್ಕೆ ಉಪಯೋಗಿಸು ಅಂತಾರೆ. ಈಗ ತಪಸ್ ಮಾಡಿದ ರಾವಣ, ತಪಸ್ ಮಾಡಿದ, ಆತ್ಮಲಿಂಗ ಕೊಟ್ಟರು ಶಿವ. ಹಿರಣ್ಯಕಶ್ಯಪ ತಪಸ್ ಮಾಡಿದ, ಆ ತಪಸ್ಸಾದಾಗ ಬ್ರಹ್ಮ ಪ್ರತ್ಯಕ್ಷ ಏನು ಬೇಕು ತಥಾಸ್ತು. ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನಲ್ಲಾಗಲಿ ಗಾಳಿಯಲ್ಲಾಗಲಿ, ಜಲಚರ ವಸ್ತು ಕ್ರಿಮಿ ಕೀಟಗಳಿಂದ, ವೈರಸ್ಗಳಿಂದಾಗಲಿ ಬ್ಯಾಕ್ಟೀರಿಯಾಗಳಿಂದಾಗಲಿ, ಯಾವ ಕೊರೋನಾದಿಂದಾಗಲಿ ಅಥವಾ ಈ ಜಿಂಕ್ಸ್ ವೈರಸ್ನಿಂದಾಗಲಿ, ಮಾಫಿಯಾ ವೈರಸ್ನಿಂದಾಗಲಿ, ಹಾಪ್ಸ್ ವೈರಸ್ನಿಂದಾಗಲಿ, ಚೀನಾ ವೈರಸ್ನಿಂದಾಗಲಿ ನನಗೆ ಮರಣ ಭಾರದಂತೆ ಅನುಗ್ರಹಿಸು ತಂದೆ ತಥಾಸ್ತ್. ಅವನಿರುವನು ಈ ಜಗತ್ತಿನೊಳಗೆ, ಅವನಿರುವನು ನನಗೆ ಸರಿಸಾಟಿ. ಎಲ್ಲ ಹರಿ ಹಂದಿಯಾಗಿ ಬಂದು ತಂದು ನನ್ನ ತಮ್ಮನನ್ನು ಕೊಂದು ಹಿರಣ್ಯಾಕ್ಷನನ್ನು ಕೊಂದಂತ ಕೊಡಪಾಪಿ ಎಲ್ಲಿರುವೆ ನೀನು? ಅತಳ ಇತಳ ಪಾವತಾಳದಲ್ಲಿ ಹುಡುಕಿ ಏ ನನ್ನ ಕಥೆಯಿಂದ ನಿನ್ನನ್ನು ಮುಗಿಸಿ ಬಿಡುತ್ತೇನೆ. ಅವನಿರುವನು ಈ ಜಗತ್ತಿನೊಳಗೆ ನನಗೆ ನಾನೇ ನಾರಾಯಣ, ನಾನೇ ಹರಿ. ಬ್ರಹ್ಮ ಏನು ಕೊಟ್ಟಿರ್ತಾನ? ಬ್ರಹ್ಮ ಏನು ವರ ಕೊಟ್ಟಿರ್ತಾನೆ ಹಿರಣ್ಯಕಶ್ಯಪಗ? ತಮ್ಮ ಇದನ್ನು ವರ ಕೊಟ್ಟಾನೆ, ಒಳ್ಳೇದಕ್ಕೆ ಉಪಯೋಗಿಸು, ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸು. ಅದ ಬಿಟ್ಟು ಹರಿ ಮೇಲೆ ಹೋದ, ವಿಷ್ಣುನ ಮೇಲೆ ಹೋದ, ಇಂದ್ರನ ಮೇಲನ ಹೋದ. ಹಂಗೆ ಟಿ ವಿ ಮಾಧ್ಯಮದವರು ಹರಿ ಏನು ಮಾಡಿದ? ನರಸಿಂಹ ಅವತಾರ ತಗೊಂಡು ಆಯುಧಗಳಿಂದ ಮರಣ ಆಗಬಾರ್ದು, ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ, ಅದಕ್ಕೆ ಉದಾರಿಸಲೈತಲ್ಲ, ಹೊರಸಲು ದೇವ್ರ ಗುಡಿಗೆ ಬಾಗಲು ಹೊರಸಲು ಉದಾರಿಸಲು ಇರ್ತದಲ್ಲ, ಉದಾರಿಸಲು ಅಂತವ. ಅದಕ್ಕೆ ಉದಾರಿಸಲು ಅಂದ್ರೆ ಎಷ್ಟು ಮಂದಿಗೆ ಗೊತ್ತೈತೆ ಗೊತ್ತಿಲ್ಲ. ಉದಾರಿಸಲು ಅಂದರೆ ಬಾಗಿಲ ಹೊರಗಿನ ಬಾಗಿಲಿಗೆ ಮತ್ತೆ ಇದಿರ್ತದಲ್ಲ, ಅದಕ್ಕೆ ನೀವೇನು ಹೊಸಬರಂತೀರ. ಯಾಕಂದ್ರೆ ಮೊನ್ನೆ ನಾ ಕೇಸ್ ನಡೆಸೋಕಾರ ಒಬ್ಬರಿಗೆ 2 ಎತ್ತಿನ ಕಮ್ತ ಅಂದ್ರೆ ಗೊತ್ತಾಗಲಿಲ್ಲ. 2 ಎತ್ತಿನ ಕಮ್ತ ಅಂದರೆ 2 ಎತ್ತಿನ ಬೇಸಾಯ ಅಂದ್ರೆ ಗೊತ್ತಾಗಲಿಲ್ಲ ಅವ್ರಿಗೆ. ಯಾಕಂದ್ರೆ ಬೇಸಾಯ ರೈತರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅಂತ ನಮ್ಮ ಹಣೆ ಬರ ನೋಡ್ರಿ, ನಮ್ಮದು ವಕೀಲರದು ಹಣೆ ಬರ ಹೆಂಗೈತಿ. 2 ಎತ್ತಿನ ಕಮ್ತ ಅಂದ್ರೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಹೆಂಗೆ ಮಾಡ್ಬೇಕು ಹೇಳ್ರಿ? ನಾವು ರೈತರ ಮಕ್ಕಳಪ್ಪ. ಮಿಣಿಜೋಡ್ನಿ, ಡಬ್ಬಿ, ಸಡ್ಡಿ, ಹಿಂಗೆ ದೊನ್ಯಾಗ ಇದನ್ನು ಹಾಕ್ಯಂದು ಗೊಬ್ಬರ ಬಿತ್ತಿದ್ವಿ ನಾವು. ಇದು ಉಡಿ ಕಟ್ಕೊಂಡು ಅದ್ರ ಗೊಬ್ಬರ ಬಿತ್ತಿದ್ವಿ. ಇದು ಕುಂಚ, ಕೊಪ್ಪಿ ಅಂದ್ರೆ ಚೀಲ ಹಿಂಗೆ ವಿ ಶೇಪ್ ಮಾಡ್ಕೊಂಡು ಹಿಂಗೆ ಹಾಕ್ಯಂದು ಮಳೆ ಬಂದಾಗ ಕೊಪ್ಪಿ ಹಾಕಿ ಅಂತಿದ್ವಿ. ಕೊಪ್ಪಿ, ದೊನ್ನೆ, ಇವೆಲ್ಲ ಭಾಷೆಗಳು. ಪಲ್ಟ್ಯಾಗ ಸಾರ್ದಾಗ, ಮಣ್ಣಿನ ಪಲ್ಟ್ಯಾಗ ಸಾರ್ದು ಉಣ್ತಿದ್ವಿ ನಾವು. ಅದು ಒಡೆಯೋದು ಉಣ್ವಿ. ಎತ್ತುಗಳಿಗೆ ಹೋ ಅಂದ್ರೆ ಇದು ಮಾಡವು, ಚಾಚಾ ಅಂದ್ರೆ ಹೋಕಾವು, ಮಾತು ಕೇಳ್ತಾವ್ರಿ ಈ ಪ್ರಾಣಿಗಳು. ಬಾಯಲ್ಲಿ ಅಂದ್ರೆ ಬರ್ತಾವು. ಆಕಳುಗಳು ನಮ್ಮ ಮನೆ ಪುಣ್ಯ ಕೊಟ್ಟಿ ಅಂತ ಒಂದು ಆಕಳತ್ತು, ಬಾರಮ್ಮ ಇಲ್ಲಿ ಅಂದ್ರೆ ಸುಮ್ಮ ಬರೋದು. ಹಾಲು ಕರ್ಕೋಬೇಕು, ಸುಮ್ಮನೆ ನಿಂತ್ಕ ಅಂದ್ರೆ ಸುಮ್ಮನೆ ನಿಂದಿರೋದು. ಹಾಲು ಕರ್ಕೊಂಡು ಅಲ್ಲೇ ಕುಡಿತಿದ್ವಿ, ಅಲ್ಲೇ ಮೊಸರು ಮಾಡ್ಕೊಂತಿದ್ದು. ದನ ಕಾಯ್ಬೇಕಾರೆ ಹೋಗಿ ಮೇಯ್ ಹೋಗಿಬಿಟ್ಟು ಅಂದ್ರೆ ಹೋಗುತ್ತು. ಅದಕ್ಕೆ ವಿಚಿತ್ರವಾದಂಥ ಊಟವನ್ನು, ಒಳ್ಳೊಳ್ಳೆ ತರಕಾರಿಯನ್ನು ತಿನ್ನಿಸ್ತಿದ್ವಿ. ಅದಕ್ಕೆ ಹಸುವಿಗೆ ಮಾನವೀಯತೆ ಬೇಕು ಸರ್, ಮನುಷ್ಯತ್ವ ಬೇಕು ಸರ್. ಈ 3 ಟಿ ವಿಯವರು ಮನುಷ್ಯತ್ವವನ್ನು ಮೀರಿ ವರದಿ ಮಾಡ್ತಾ ಇದ್ದಾರೆ. ಮನುಷ್ಯತ್ವವನ್ನು ಮೀರಿ ಪಾಪ ಅದು ಯಾವುದೋ ರೈತ ಹೋರಾಟಗಾರ್ತಿದ ಹೋಗಿ ಅವ್ರನ್ನ ಕೆರಳಿಸಿ ಪಾಪ ಅವ್ರನ್ನ ಅಫೆಂಡರ್ ಮಾಡಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಗಂಡ ಹೆಂಡ್ತಿ ಮೇಲೆ News 1 ಚಾನಲ್
ಹಿಂಗನ ಆ ಸಂಜನಾ ಮಂಜನಾ ಆ ಅಷ್ಟ್ರು ಗರ್ಲಾನಿ ಅವು ಏನು ಪಾಪ ಕಣ್ಣೀರು ಕೈ ಹಾಕಿದ್ವು ಜೈಲಿನಾಗಿದ್ದು ಒಂದಿಷ್ಟು ಗಾಂಜಾದು ಮಾಡಕ್ಕೆ. ಹಾಂ ಏನು ನೀವು ಸತ್ಯ ಹರಿಶ್ಚಂದ್ರ ಮೀಡಿಯಾದಾರ ನೀವು? ನಿಮ್ಮವೇನು ಹುಳುಕ್ ಗೊತ್ತಿಲ್ಲ? ನೀವೆಲ್ಲ ಎಲ್ಲ ಶ್ರೀರಾಮಚಂದ್ರರ ಏಕಪತ್ನಿ ರಥಸ್ತ್ರ ನೀವು ಸತ್ಯ ಹರಿಶ್ಚಂದ್ರರ? ನೀವು ಮಹಾತ್ಮ ಗಾಂಧೀಜಿನ? ನೀವು ಯಾರ್ರೀ ಮೀಡಿಯಾದಾರ? ಅವ್ರು ಖಾಸಗಿ ವಿಚಾರ ಮಾಡೋಕೆ ನಿಮಗೇನು ಮ್ಯಾಂಡೇಟ್ ಇದೆ? ನಿಮಗೇನರ ಮಾನ ಮರ್ಯಾದೆ ಐತೆ? ಅವ್ರ ಕೇಸಿಂದ ಹೇಳ್ರಿ, ಆ ಬಿಟ್ಟು ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಹೇಳಕ್ಕೇನೈತಿ? ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ? ಜೈಲ್ನಾಗ ಪವಿತ್ರ ಗೌಡ ಅವರು ಮಾತಾಡಿದ್ರು ಅಂತ ಹೇಳ್ತೀರಾ? ಜೈಲೊಳಗೆ ನಿಮ್ಮನ್ನು ಬಿಟ್ಟಿದ್ರ? ಹಂಗಾರ ಪರ್ಮಿಷನ್ ತೋರಿಸಿದ್ರು ನನಗೆ ಮೀಡಿಯಾದವರು ಜೈಲಿನೊಳಗೆ ಬಿಟ್ಟಿದ್ರು, ಎಲ್ಲ ಮಾಹಿತಿ ನಿಮಗೆ ಸಿಗ್ತೈತಿ ಅಂದ್ರೆ ಜೈಲಿನೊಳಗೆ ಯಾವಾಗ ಹೋಗಿದ್ರಿ, ಯಾವನು ಹೋಗಿದ್ರು ನನಗೆ ಮಾಹಿತಿ ಕೊಡ್ರಿ, ಅದನ್ನು ನಿಮ್ಮ ಟಿವಿಯಾಗ ಹೇಳ್ರಿ.